ನಮ್ಮ ತಂದೆಯಾದ ದೇವರೇ, ಸರ್ವಶಕ್ತನಾದಂಥ ತಂದೆಯೇ, ಸರ್ವೇಶ್ವರನೇ, ಸರ್ವವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆ, ನಿಮಗೆ ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಮತ್ತೊಂದು ಸಾರಿ ನಿಮ್ಮ ಮಕ್ಕಳನ್ನು ನೋಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ಈ ಸಮಾಜದಲ್ಲಿ ನೋಡುವಾಗ ಅನೇಕರು ತಮ್ಮ ಜೀವಿತ ಕಾಲವನ್ನು ಮುಗಿಸಿಕೊಂಡು ಹೊರಟೋಗ್ತಾ ಇದ್ದಾರೆ ನಿಮ್ಮನ್ನು ತಿಳಿದುಕೊಳ್ಳದೆ. ಆದರೆ ಈ ದಿನ ತಂದೆ ನಮ್ಮನ್ನು ಸಜೀವಿಗಳಾಗಿ ನಿಲ್ಲಿಸಿದ್ದೀರಿ, ಕಾಪಾಡ್ತಾ ಇದ್ದೀರಿ ಅಂದರೆ ತಂದೆ ಅದು ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ. ತಂದೆಯಾದ ದೇವರೇ, ನಮ್ಮೆಲ್ಲರ ಮಧ್ಯದಲ್ಲಿ ನೀವು ಇದ್ದುಕೊಂಡು ನಡೆಸಿ ನಮ್ಮೆಲ್ಲರಿಗೆ ಬೇಕಾದಂತಹ ಆತ್ಮಿಕವಾದಂಥ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿ. ಪ್ರತಿ ಮಾತುಗಳು ನಿಮ್ಮ ಮಾತುಗಳು ಇದ್ದ ಹಾಗೆ ಮಾತನಾಡುವುದಕ್ಕೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ವಾಕ್ಯಗಳನ್ನು ಕಲಿಯೋದಕ್ಕೆ ಪ್ರತಿ ತಿಂಗಳ ಹೀಗೆ ನಾವು ಸಭೆಯಾಗಿ ಕೂಡ್ತಾ ಇದ್ದೀವಿ. ದೇವರ ಮನಸ್ಸನ್ನು, ದೇವರ ಉದ್ದೇಶಗಳನ್ನು, ಸಂಕಲ್ಪವನ್ನು ತಿಳಿದುಕೊಳ್ಳೋದಕ್ಕೆ. ಕ್ರೈಸ್ತ ವಿರೋಧಿ ಒಬ್ಬನ ಅನೇಕರ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕ್ರೈಸ್ತ ವಿರೋಧಿ ಅಂದರೆ ಕ್ರೈಸ್ತ ಸಮಾಜದಲ್ಲಿ ಒಬ್ಬನು ಬರ್ತಾನೆ, ಕ್ರೈಸ್ತ ವಿರೋಧಿ ಒಬ್ಬನು ಬರ್ತಾನೆ. ಅವನು ಭವಿಷ್ಯತ್ತು ದಿನಗಳಲ್ಲಿ ಬರ್ತಾನೆ. ಇನ್ನೂ ಅವನು ಬಂದಿಲ್ಲ, ಇನ್ನೂ ಕ್ರೈಸ್ತ ವಿರೋಧಿ ಬಂದಿಲ್ಲ, ಅವನು ಬರ್ತಾನೆ ಅಂತೇಳಿ ಕ್ರೈಸ್ತ ಸಮಾಜದಲ್ಲಿ ಪರಿಚಯ ಮಾಡಿದ್ದಾರೆ. ಕ್ರೈಸ್ತ ವಿರೋಧಿ ಬರ್ತಾನೆ, ಪ್ರಪಂಚವನ್ನು ಆಳ್ವಿಕೆ ಮಾಡ್ತಾನೆ, ಪ್ರಪಂಚವನ್ನು ಪರಿಪಾಲನೆ ಮಾಡ್ತಾನೆ, ಎಲ್ಲರ ಹಣೆಯ ಮೇಲೆ 666 ಎಂಬ ಅಂಕೆಯನ್ನು ಮುದ್ರೆ ಹಾಕ್ತಾನೆ. ಹಣೆಯ ಮೇಲೆ, ಕೈ ಮೇಲೆ ಅವನ ಮುದ್ರೆ ಇರುತ್ತೆ. ಅವನ ಮುದ್ರೆ ಇದ್ರೇ ಈ ಲೋಕದಲ್ಲಿ ಅವರು ಜೀವಿಸೋದಕ್ಕೆ ಅವಕಾಶ ಇರುತ್ತೆ. ಅವನು ಇನ್ನೂ ಬಂದಿಲ್ಲ, ಭವಿಷ್ಯತ್ತು ದಿನಗಳಲ್ಲಿ ಬರ್ತಾನೆ ಅಂತೇಳಿ ಒಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ. ಇನ್ನೂ ಅವನು ಬಂದಿಲ್ಲ, ಬರ್ತಾನೆ ಅಂತ. ಈ ದಿನ ನಾವು ಈ ಒಂದು ಅಂಶವನ್ನು ಕ್ಲುಪ್ತವಾಗಿ ತಿಳ್ಕೊಳ್ಳೋಣ. ದೇವರು ಎಲ್ಲ ಬರೆಸಿದ್ದಾರಾ, ಏನಾದರೂ ಮರೆ ಮಾಡಿದ್ದಾರಾ ಅಂತ ನೋಡುವಾಗ ದೇವರು ಎಲ್ಲ ಬರೆಸಿದ್ದಾರೆ. ಯಾವುದನ್ನು ಮರೆ ಮಾಡಿಲ್ಲ, ಕ್ಲುಪ್ತವಾಗಿದೆ. ಬೈಬಲ್ ಗ್ರಂಥದಲ್ಲಿ ಪ್ರತಿಯೊಂದು ಕೂಡ ಸಂಪೂರ್ಣವಾದಂಥ ಜ್ಞಾನ ಇದೆ. ಕ್ಲುಪ್ತವಾಗಿ ಎಲ್ಲ ಕೂಡ ಬರೆಸಿದ್ದಾರೆ. ತನ್ನ ಭಕ್ತಾದಿಗಳ ಮೂಲಕ ಬರೆಸಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ಸಮಾಪ್ತಿ ಅಂತ. ಕೊನೆಯದಾಗಿ ಸಮಾಪ್ತಿ. ಸಮಾಪ್ತಿ ಅಂದರೆ ಅರ್ಥ ಏನು? ಸಮಾಪ್ತಿ ಅಂದರೆ ಅರ್ಥ ಏನು? ದೇವರು ಏನೇನು ಹೇಳ್ಬೇಕಂದಿದ್ದಾರೋ, ಏನು ಅಂದುಕೊಂಡಿದ್ದಾರೋ ಅದೆಲ್ಲ ಮುಗೀತು. ದೇವರು ಏನೇನು ಹೇಳ್ಬೇಕಂದುಕೊಂಡಿದ್ದಾರೋ ಅದೆಲ್ಲ ಕೂಡ ಮುಗೀತು ಅಂತ. ಸಮಾಪ್ತಿ ಎಲ್ಲಿರುತ್ತೆ ಆ ಮಾತು? ಕೊನೆಯದಾಗಿ ನೋಡುವಾಗ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. 18ನೇ ವಚನವನ್ನು 19ನೇ ವಚನವನ್ನು ನೋಡೋಣ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ,
ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ, ಕರ್ತನಾದ ಯೇಸುವೇ ಬಾ. ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಆಮೇನ್. ಕೆಳಗಡೆ ಒಂದು ಸಮಾಪ್ತಿ ಅಂತೇಳಿ ಒಂದು ಬರೆದಿರ್ತಾರೆ ನೋಡಿ, ಪ್ರತಿ ಬೈಬಲಲ್ಲಿ ಸಮಾಪ್ತಿ ಅಂತ. ಆದಿಕಾಂಡದಲ್ಲಿ ನೋಡುವಾಗ ಪ್ರಾರಂಭ, ಆದಿಕಾಂಡದಲ್ಲೇನಿದೆ? ಪ್ರಾರಂಭ ಅಂದರೆ ಜಗತ್ತು ಉಂಟಾಗಲಾರದ ಮೊದಲು ದೇವರು ಇದ್ದಾರೆ. ಆ ದೇವರು ಜಗತ್ತನ್ನು ಹೇಗೆ ಉಂಟು ಮಾಡಿದ್ದಾರೆ ಎನ್ನುವಂಥ ವಿಷಯ ಗೊತ್ತಾಗಬೇಕಾದ್ರೆ ಪ್ರಾರಂಭದ ಅಧ್ಯಾಯವನ್ನು ನಾವು ನೋಡಬೇಕಾಗುತ್ತೆ. ಪ್ರಾರಂಭದ ಅಧ್ಯಾಯ, ಈ ಪ್ರಾರಂಭದ ಅಧ್ಯಾಯ ನೋಡುವಾಗ ಜಗತ್ತು ಹೇಗೆ ಉಂಟಾಗಿದೆ ಅಂತ ಗೊತ್ತಾಗುತ್ತೆ. ಮಾನವರು ಹೇಗೆ ಉಂಟಾದರು ಅಂತ ಗೊತ್ತಾಗುತ್ತೆ. ಸರ್ವ ಜೀವರಾಶಿಗಳು ಹೇಗೆ ಉಂಟಾದವು ಅಂತ ಗೊತ್ತಾಗುತ್ತೆ. ಪ್ರಕಟಣೆ ಗ್ರಂಥವನ್ನು ಓದುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಜಗತ್ತು ಹೇಗೆ ನಾಶವಾಗುತ್ತೆ ಅಂತಲೂ ಇರುತ್ತೆ. ಅದರ ಮಧ್ಯದಲ್ಲಿ ದೇವರು ಏನೇನು ಹೇಳಬೇಕಂದುಕೊಂಡಿದ್ದಾರೋ ಅವೆಲ್ಲವನ್ನು ಕೂಡ ಹೇಳಿ ಮುಗಿಸಿದ ಮೇಲೆ ಸಮಾಪ್ತಿ ಅಂತಾರೆ. ನಮ್ಮ ಆತ್ಮಗಳಿಗೆ ಬೇಕಾದಂಥ ಆಹಾರ, ರಕ್ಷಣೆ, ನಾವು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? ಇದರಲ್ಲಿದೆ. ದೇವರ ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ಇದರಲ್ಲಿದೆ. ಜಗತ್ತು ಹೇಗೆ ಉಂಟಾಯಿತು? ಇದರಲ್ಲಿದೆ. ಜಗತ್ತು ಹೇಗೆ ನಾಶವಾಗುತ್ತೆ? ಇದರಲ್ಲಿದೆ. ಅದೇ ಪ್ರಕಾರ ತಂದೆಯಾದ ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ, ಪವಿತ್ರಾತ್ಮರ ಬಗ್ಗೆ, ದುರಾತ್ಮಗಳ ಬಗ್ಗೆ, ಸೈತಾನನ ಬಗ್ಗೆ, ಕ್ರಿಸ್ತ ವಿರೋಧಿಯ ಬಗ್ಗೆ ಪ್ರತಿಯೊಂದು ಕೂಡ ಗ್ರಂಥದಲ್ಲಿ ದೇವರು ಬರೆಸಿದ್ದಾರೆ. ಪ್ರಿಯರೇ, ದೇವರು ಬರೆಸಿರುವಂಥ ವಿಷಯಗಳು ಅರ್ಥ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಾವು ಏನು ಮಾಡಬೇಕು ಹೇಳಿ? ಯಾರು ಹೇಳಿದ್ದನ್ನು ಕೇಳಬೇಕಾ? ಯಾರು ಹೇಳಿದ್ದನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಬೈಬಲ್ ಬರಬೇಕಾಗತ್ತೆ. ನಿಜನಾ ಸುಳ್ಳ? ಇವ್ರು ಹೇಳಿದ್ದು ನಿಜ ಹೇಳಿದ್ದಾರಾ ಅಥವಾ ಸುಳ್ಳು ಹೇಳಿದ್ದಾರಾ? ತಪ್ಪಾಗಿ ಏನಾದರೂ ಪರಿಚಯ ಮಾಡಿದ್ದಾರಾ ಅಥವಾ ಸರಿಯಾಗಿ ಹೇಳಿದ್ದಾರಾ ಅಂತೇಳಿ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಅಂದರೆ ರುಜುಗಳು ಇದರಲ್ಲಿ ಇರುತ್ತೆ. ಮತ್ತು ನೀವು ಯಾರನ್ನೂ ಕೇಳುವಂಥ ಅವಶ್ಯಕತೆ ಇಲ್ಲ. ಯಾರು ಕೇಳಿದ್ರೆ ಅವ್ರು ಗೊತ್ತಿರುವಂಥದ್ದು ಅವ್ರು ಹೇಳ್ತಾರೆ. ಇವಾಗ ನಿಮ್ಗೆ ಏನಾದರೂ ತಿಳಿಯದ ವಿಷಯಗಳನ್ನು ಯಾರೋ ಹೇಳಿದ್ದಾರೆ, ಇನ್ನೊಬ್ರಿಗೆ ಫೋನ್ ಮಾಡಿ ಕೇಳಿದ್ದೀರ ಅಂತ ತಿಳ್ಕೊಡಿ, ಏನು ಬ್ರದರ್ ಅಂತ. ಅವರು ಒಂದು ವೇಳೆ ವಿವರಿಸಿದರೆ ವಾಕ್ಯಗಳನ್ನು ತೋರಿಸಿ ವಿವರಿಸಬೇಕು. ವಾಕ್ಯಗಳನ್ನು ಬಿಟ್ಟು ಯಾರಾದರೂ ವಿವರಿಸಿದರೆ, ಯಾರಾದರೂ ಮಾತನಾಡಿದರೆ ಅಂಥ ಮಾತುಗಳನ್ನು ನಾವೇನು ಮಾಡಬೇಕು ಹೇಳಿ? ನಂಬಬಾರದು. ಯಾಕೆಂದರೆ ಈ ಮಾತುಗಳಿದೆ ನೋಡಿ, ನಿಮ್ಮನ್ನು ರಕ್ಷಿಸುವಂಥದ್ದು, ನಿಮ್ಮನ್ನು ದೇವರ ಬಳಿಗೆ ಸೇರಿಸುವಂಥದ್ದು, ನಿಮ್ಮ ಆತ್ಮಗಳನ್ನು ದೇವರ ಬಳಿಗೆ ಸೇರಿಸುವಂಥದ್ದು. ದೇವರ ಬಳಿಗೆ ಸೇರಿಸುವಂಥ ಈ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಬೇಕು, ಪರಿಶೋಧನೆ ಮಾಡಬೇಕು. ಇವ್ರು ಹೇಳಿದ್ದು ನಿಜನಾ ಸುಳ್ಳ ಅಂತ ಹೇಳಿ ಆಲೋಚನೆ ಮಾಡಬೇಕು. ಇವಾಗ ಭವಿಷ್ಯತ್ತು ದಿನಗಳಲ್ಲಿ ಕ್ರಿಸ್ತ ವಿರೋಧಿ ಬರ್ತಾನೆ, ಬಂದು ಹಣೆಯ ಮೇಲೆ ಮುದ್ರೆ ಹಾಕ್ತಾನೆ, ಕೈಯಲ್ಲಿ ಹೀಗೆ ಅವನ ಮುದ್ರೆ ಇರುತ್ತೆ ಅಂತೇಳಿ ಮಾತಾಡ್ತಾರೆ. ಈ 6 ಅಂಕೆಗಳ ಬಗ್ಗೆ 666 ಬಗ್ಗೆ ಪ್ರಿಯರಾದ ದೇವ್ರ ಮಕ್ಕಳಿರ ಸುಮಾರು 6 ಭಾಗಗಳನ್ನು ಮಾತನಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವೆ. 6 ಭಾಗಗಳಿವೆ ರೀ, ಒಂದು ಭಾಗ ಅಲ್ಲ. ಮತ್ತು ಈ ಪ್ರಕಟಣೆ ಗ್ರಂಥ ನೋಡಿ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದಲ್ಲಿದ್ದೀವಿ. ಪ್ರತಿ ಶನಿವಾರ ಮಾತನಾಡ್ತಾ ಇದ್ದೀನಿ. 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯಕ್ಕೆ ಬಂದಾಗ ಎಷ್ಟೋ ಭಾಗಗಳಾಗಿದೆ?
62 ಭಾಗ ಮುಗಿದಿದೆ. 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದಲ್ಲಿ ಇದ್ದೀವಿ ಇವಾಗ. ಇನ್ನೂ ಎಷ್ಟು ಅಧ್ಯಾಯಗಳಿದೆ? ಇನ್ನೂ 11 ಅಧ್ಯಾಯಗಳಿವೆ. ಇವಾಗ 11ನೇ ಅಧ್ಯಾಯದಲ್ಲಿದ್ದಾಗ 11ನೇ ಅಧ್ಯಾಯದ ತನಕ ನೋಡುವಾಗ 62 ಭಾಗ ಆಗಿರುವಾಗ ಇನ್ನೂ ಮುಗಿದಿಲ್ಲ ಅದು. ಅದರಲ್ಲಿ ಆಧಾರಗಳು ಅಂದರೆ ರುಜುಗಳು ತೋರಿಸ್ಬೇಕಲ್ವ. ರುಜುಗಳನ್ನು ತೋರಿಸ್ಬೇಕಾದ್ರೆ ಬಿಡಿಸ್ಕೊಂಡು ಬರಬೇಕು. ಲೋಕದ ಜ್ಞಾನ ಆದರೆ ಒಂದು 2 ಮಾತಿನಲ್ಲಿ ಇಲ್ಲ ಒಂದು ಅಂಶದಲ್ಲಿ ಮುಗಿಸ್ಬೋದು. ಇದು ದೈವಜ್ಞಾನ ಅಂದಾಗ ಅನೇಕ ಅಂಶಗಳು ಆಗುತ್ತೆ, ಅನೇಕ ಭಾಗಗಳು ಬರುತ್ತೆ. ತಿಳ್ಕೊಳ್ಬೇಕಾದ್ರೆ 5 ನಿಮಿಷ 10 ನಿಮಿಷದಲ್ಲಿ ಸಿಗುತ್ತಾ? 5 ನಿಮಿಷ 10 ನಿಮಿಷದಲ್ಲಿ ಸಿಕ್ಕರೆ ನಿಮಗೆ ಪ್ರಿಯರಾದ ದೇವ್ರ ಮಕ್ಕಳಿರ ಹೋಟೆಲ್ಗೆ ಹೋಗ್ತೀರಾ, ಹಸಿವಾದಾಗ ಅಲ್ಲಿ ಎಷ್ಟು ತಿಂದರೆ ನಮ್ಮ ಊಟ ಹೊಟ್ಟೆ ತುಂಬುತ್ತೆ ಹೇಳಿ? ಎಷ್ಟು ತಿಂದರೆ ನಮಗೆ ಹೊಟ್ಟೆ ತುಂಬುತ್ತೆ? ಕನಿಷ್ಠ ನಮ್ಮ ಹೊಟ್ಟೆಗೆ ಬೇಕಾದಷ್ಟು ಆಹಾರ ಬೇಕಲ್ವ? ಇಡ್ಲಿ ಪೂರಿ ಎಲ್ಲ ಇಟ್ಟಿದ್ದಾರೆ, ಅದು ಜಸ್ಟ್ ಒಂದು ಸ್ಪೂನು ಸಾಂಬಾರು ಬಾಯಲ್ಲಿ ಹಾಕ್ಕೊಂಡು ಮುಗೀತು ಅಂತ ಹೇಳಿದ್ರು ಹೋದ್ರೆ ಆಯಿತಾ? ಮುಗೀತಾ? ಹೊಟ್ಟೆ ತುಂಬುತ್ತಾ? ಇಲ್ಲಾಂದರೆ ಒಂದೇ ಒಂದು ಸ್ಪೂನ್ ಕಟ್ ಮಾಡಿಕೊಂಡು ಇಡ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಹೊರಟೋದ್ರೆ ಮುಗೀತಾ? ನಮ್ಮ ವಿಡಿಯೋ ನೋಡುವಾಗ ಜಸ್ಟ್ ಒಂದು 5 ನಿಮಿಷ ಬಂದು ಹಣಿಕೆ ಹಾಕಿ ಹೋದರೆ ಅದರ ಅರ್ಥ ಸಿಗುತ್ತಾ? ಹೊಟ್ಟೆ ತುಂಬುತ್ತಾ? ಆತ್ಮಕ್ಕೆ ತೃಪ್ತಿ ಆಗುತ್ತಾ? ಆತ್ಮಕ್ಕೆ ತೃಪ್ತಿ ಆಗಬೇಕು ಅಂದರೆ ಕೊನೆ ತನಕ ನೋಡಬೇಕು. ಹೊಟ್ಟೆ ತುಂಬಬೇಕಾದ್ರೆ ಇಡ್ಲಿ ಪೂರಿ ಏನೇನು ಬೇಕು, ನೀನು ಏನೇನು ಆರ್ಡ್ರ್ ಕೊಟ್ಟಿದೆಯೋ ಎಲ್ಲ ಕೂಡ ಹೊಟ್ಟೆ ತುಂಬ ನೀನು ತಿಂದರೆ ಆವಾಗ ತೃಪ್ತಿ ಆಗುತ್ತೆ. ನಮಗೆಲ್ಲ ಅರ್ಜೆಂಟು, ಬೇಗ ಎಲ್ಲ ಫಾಸ್ಟು. ಅದಕ್ಕೆ ಅವ್ರ ರೋಗದಲ್ಲಿರುತ್ತೆ, ಅದು ಗೊತ್ತಿದ್ರೂ ಕೂಡ ಆ ರೋಗಕ್ಕೆ ಸಂಬಂಧಪಟ್ಟದ್ದು ತಿನ್ನೋದಕ್ಕೆ ಇಷ್ಟಪಡ್ತಾ ಇರ್ತೀವಿ. ಅದು ಇರಲಿ ಬಿಡಿ. ಆತ್ಮಿಕವಾದಂಥ ಜ್ಞಾನದ ವಿಷಯದಲ್ಲಿ ಬಂದಾಗ ಪ್ರತಿಯೊಬ್ಬರು ಕೂಡ ತುಂಬ ಜಾಗೃತಿ ಇರಬೇಕು. 4 ಮಂದಿ ಇದ್ದೀವ ಪರವಾಗಿಲ್ಲ, 10 ಮಂದಿ ಇದ್ದೀವ ದೇವ್ರ ಸ್ತೋತ್ರವಾಗಲಿ, ಜಾಸ್ತಿ ಮಂದಿ ಇದ್ದೀವ ಸ್ವಲ್ಪ ಮಂದಿ ಇದ್ದೀವ, ಇದು ದೇವರ ವಾಕ್ಯಗಳು. ಪ್ರಿಯರಾದ ದೇವರ ಮಕ್ಕಳಿರ ಎಲ್ಲರಿಗೂ ಹಂಚುವಂಥದ್ದು. ದೇವರು ಹಂಚುತ್ತಾ ಇದ್ದಾರೆ ತನ್ನ ಭಕ್ತಾದಿಗಳ ಮೂಲಕ. ದೇವರು ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ. ಬೈಬಲ್ ಗ್ರಂಥವನ್ನು ಬರೆಸುವಾಗ ಏನ್ರಿ ಆದಿಕಾಂಡದಿಂದ ನೋಡುವಾಗ ಶ್ರದ್ಧೆಯಿಂದ ವಚನಗಳನ್ನು ಬರೆಸಿದ್ದಾರೆ. ಮೋಶೆ ಮೂಲಕ ಆಗಿರ್ಬೋದು, ಯೆಹೋಶುವನ ಮೂಲಕ ಆಗಿರ್ಬೋದು, ದಾವೀದನ ಮೂಲಕ, ಸಮುವೇಲನ ಮೂಲಕ, ಸೊಲೊಮೋನನ ಮೂಲಕ, ಪ್ರವಾದಿಗಳು ಆಮೋಸು ಪ್ರವಾದಿ, ಓಷಾಯನು, ಯೆಶಾಯನು, ಒಬದ್ಯ, ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಎಲ್ಲ ಪ್ರವಾದಿಗಳ ಮೂಲಕ. ಅದೇ ಪ್ರಕಾರ ಹೊಸ ಒಡಂಬಡಿಕೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಮಹಾಜ್ಞಾನ ತುಂಬಿಕೊಂಡಿದೆ. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಬರೆದಿದ್ದಾರೆ. ಬರೆಯೋರು ಎಷ್ಟು ತಾಳ್ಮೆ ಇರಬೇಕು. ನಮಗೆ ಓದೋದಕ್ಕೆ ತಾಳ್ಮೆ ಇಲ್ಲ. ನಮಗೆ ಓದೋದಕ್ಕೆ ತಾಳ್ಮೆ ಇದೆಯಾ? ವಿದ್ಯೆ ಇಲ್ಲದವರು ಹೇಗೆ ತಪ್ಪಿಸ್ಕೊಳ್ತಾರೆ? ನಮಗೆ ವಿದ್ಯೆ ಬರಲ್ಲ, ಓದೋಕ್ಕೆ ಬರಲ್ಲ, ಅದಕ್ಕೆ ನಾವು ಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ, ಅವ್ರದ್ದೊಂದು ದಾರಿ. ವಿದ್ಯೆ ಇದ್ದವರು ನಮಗೆ ಬಹಳ ಕೆಲಸ ಇದೆ ಬ್ರದರ್, ಓದೋಕ್ಕೆ ಟೈಮ್ ಇಲ್ಲ. ಓದೋಕ್ಕೆ ಟೈಮ್ ಇಲ್ಲ ಅಂದರೆ ನೀನು ಸಮಾಧಿಗೆ ಹತ್ತಿರವಾಗ್ತಾ ಇದೆಯಾ ಅಂತ ಅರ್ಥ. ಎಲ್ಲಿಗೆ ಹತ್ತಿರವಾಗ್ತಾ ಇದ್ದೀವಿ? ನಿನಗೆ ಟೈಮ್ ಇಲ್ಲ ಅಂದರೆ ಯಾವುದು ಹತ್ತಿರವಾಗ್ತಾ ಇದೆ ನಿನಗೆ ಟೈಮ್? ಅಂದರೆ ನೀನು ದೇವ್ರು ಕೊಟ್ಟಂಥ ಟೈಮನ್ನು ನೀನು ಕಳೆದುಕೊಂಡು ಸಮಾಧಿಗೆ ಹತ್ತಿರವಾಗ್ತಾ ಇದ್ದೀರಾ? ಆಲೋಚನೆ ಮಾಡಿ ಪ್ರಿಯರ ದೇವರು, ಸಮಾಧಿಗೆ ಹತ್ತಿರವಾಗ್ತಾ ಇದ್ದೀವಿ. ದೇವರು ಕೊಟ್ಟಂಥ ಸಮಯ ಮುಗಿದೋಗ್ತಾ ಇದೆ. ನಮಗೆ ಕೊಟ್ಟಂಥ ಸಮಯ ಏನಾಗ್ತಾ ಇದೆ? ಮುಗಿದೋಗ್ತಾ ಇದೆ. ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಸದ್ವಿನಿಯೋಗ ಮಾಡ್ಕೊಳ್ಬೇಕಾದ್ರೆ ನೀವು ಯಾರಿಗೆ ಹತ್ತಿರ ಆಗಬೇಕು ಹೇಳಿ? ನಾವು ಯಾರಿಗೆ ಹತ್ತಿರ ಆಗಬೇಕು? ದೇವರಿಗೆ ಹತ್ತಿರ ಆಗಬೇಕಾ? ದೇವರಿಗೆ ಹತ್ತಿರ ಆಗಬೇಕಾ? ದೇವರಿಗೆ ಹತ್ತಿರ ಆಗಬೇಕಾದ್ರೆ ಬೈಬಲನ್ನು ಇಟ್ಕೊಳ್ಬೇಕಾ? ಬೈಬಲ್ ಹಿಡಿದುಕೊಂಡು ಬೈಬಲನ್ನು ಓದಬೇಕಾ? ಬೈಬಲನ್ನು ಧ್ಯಾನಿಸಬೇಕಾ? ಬೈಬಲನ್ನು ಧ್ಯಾನಿಸಿ ಪಾಲಿಸಬೇಕಾ? ಹೌದು ಪ್ರಿಯ. ಬೈಬಲನ್ನು ಕೈಯಲ್ಲಿ ಹಿಡಿದುಕೊಂಡು ಬೈಬಲನ್ನು ಓದಿ ಆ ವಚನಗಳನ್ನು ಧ್ಯಾನಿಸಿ ಪಾಲಿಸಿದರೆ ಆವಾಗ ದೇವರಿಗೆ ಹತ್ತಿರವಾಗ್ತೀವಿ. ದೇವರಿಗೆ ಹತ್ತಿರವಾಗ್ತೀವಿ. ಹತ್ತಿರವಾದಾಗ ದೇವರ ಸೇವೆ ಮಾಡ್ತೀವಿ, ಸುವಾರ್ತೆ ಮಾಡ್ತೀವಿ, ಕೆಲಸ ಮಾಡ್ತೀವಿ.
ಪರಲೋಕವನ್ನು ಸಂಪಾದನೆ ಮಾಡ್ಕೊಳ್ತೀವಿ. ಪರಲೋಕವನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಈ ವಚನಗಳನ್ನು ಧ್ಯಾನಿಸಬೇಕು, ಪಾಲಿಸಬೇಕು. ಯೋಹಾನನು ಬರೆದ 2ನೇ ಪತ್ರಿಕೆ ಏನ್ರಿ 5ನೇ ವಚನವನ್ನು ನೋಡಿ. 5ನೇ ವಚನ ಒಂದೇ ಅಧ್ಯಾಯ ಇರುತ್ತೆ. 5ನೇ ವಚನವನ್ನು ಒಂದು ಸಾರಿ ಪರಿಶೋಧನೆ ಮಾಡಿ. ನಾನು ಹೊಸ ಆಜ್ಞೆಯನ್ನು ನಿಮಗೆ ಬರೆಯದೆ ಮೊದಲಿನಿಂದಲೂ ನಮಗೆ ಬಂದ ಆಜ್ಞೆಯನ್ನು ಬರೆಯೋನಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರೋಣ ಎಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ನೋಡಿ ಸಾಕು. ಯೋಹಾನಿದ್ದಾರೆ ನೋಡಿ. ಯೋಹಾನನು ಮೊದಲನೇ ಬರೆದ ಪತ್ರಿಕೆಯನ್ನು ಬರಿತಾ ಇದ್ದಾನೆ, 2ನೇ ಪತ್ರಿಕೆಯನ್ನು, 3ನೇ ಪತ್ರಿಕೆಯನ್ನು, ಪ್ರಕಟಣೆ ಗ್ರಂಥವನ್ನು, ಸುವಾರ್ತೆ ಇದೆ ನೋಡಿ. ಸುವಾರ್ತೆ ಅದಾಗಲಿ, ಈ ಪುಸ್ತಕಗಳನ್ನು ಯೋಹಾನ್ ಬರೆದಿದ್ದಾನೆ. ಈ ಯೋಹಾನನ್ನು ಬರೆಯುವಾಗ ಮೊದಲಿದ್ದ ಆಜ್ಞೆಯನ್ನೇ ಮತ್ತೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮೊದಲಿದ್ದಂಥ ಆಜ್ಞೆಯನ್ನೇ ಅಮ್ಮ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಅಂತ. ಏನು ಆಜ್ಞೆ ಅಂತ ನೋಡುವಾಗ 6ನೇ ವಚನವನ್ನು ನೋಡಿ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ಅಪ್ಪಣೆಯಾಗಿದೆ. ಸಾಕು. ದೇವರ ಆಜ್ಞೆಗಳು ಏನಂತ ನೋಡುವಾಗ, ದೇವರ ಆಜ್ಞೆಗಳು ಏನಂತ ನೋಡುವಾಗ ಆತನು ನೇಮಿಸಿರುವಂಥ ಕಟ್ಟಳೆಗಳು. ಅಂದರೆ ದೇವರ ಪ್ರೀತಿ ಅಂದರೆ ಏನಂತ ನೋಡುವಾಗ, ದೇವರ ಪ್ರೀತಿ ಇದೆಯಲ್ಲ, ದೇವರ ಪ್ರೀತಿ ಏನಂತ ನೋಡುವಾಗ ಆತನ ಆಜ್ಞೆಗಳನ್ನು ಅನುಸರಿಸುವಂಥದ್ದೇ ಪ್ರೀತಿ ಅಂತಾರೆ. ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು, ದೇವರು ದಯಾಮಯನು ಇರಲಿ. ಆ ದಯಾಮಯ ಇಲ್ಲ ಪ್ರೀತಿ ಸ್ವರೂಪನಾಗಿರುವಂಥ ಆತನ ಆಜ್ಞೆಗಳನ್ನು ಅನುಸರಿಸುವಂಥದ್ದೇ ಪ್ರೀತಿ ಅಂತೆ. ಆತನ ಆಜ್ಞೆಗಳನ್ನು ಅನುಸರಿಸುವಂಥದ್ದು ಪ್ರೀತಿ. ಆತನ ಆಜ್ಞೆಗಳು ಏನು, ಅನುಸರಿಸುವಂಥದ್ದೇನು? ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರೈಸ್ತ ವಿರೋಧಿಯ ಆತ್ಮವಾಗಿದೆ. ಇಲ್ಲಿ ನೋಡಿ, ಯೇಸುವನ್ನು ಒಪ್ಪದೇ ಇರುವಂಥ ಆತ್ಮವನ್ನು ಕುರಿತು ಹೇಳ್ತಾ ಇದ್ದಾನೆ. ಎರಡನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ ಇನ್ನೊಂದು ಮಾತನ್ನು ಕೂಡ ನೋಡೋಣ. 6ನೇ ವಚನ ಇವು ಓದಿದ್ದೀವಲ್ಲ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ಅಪ್ಪಣೆಯಾಗಿದೆ. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ ಅಂತ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥ ಅನೇಕ ಮಂದಿ ಮೋಸಗಾರರು ಲೋಕದೊಳಗೆ ಹೋಗಿದ್ದಾರಂತೆ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥವ್ರು ಯಾರು? ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥವ್ರು ಯಾರಿದ್ದಾರೆ ಹೇಳಿ? ಯೇಸು ಕ್ರಿಸ್ತರನ್ನು ಯಾರು ಒಪ್ಪುತ್ತಾ ಇಲ್ಲ? ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವವರು ಅವರು ಕ್ರಿಸ್ತ ವಿರೋಧಿಗಳಂತೆ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವವರು ಯಾರು? ಕ್ರಿಸ್ತ ವಿರೋಧಿಗಳು. ಯಾರಿದ್ದಾರೆ ಇವಾಗ ನೋಡಿ, ಸುಮಾರು ಪ್ರಪಂಚ ದೇಶದಲ್ಲಿ 800 ಕೋಟಿ ಮಂದಿ ಮಾನವರಿದ್ದಾರಂತೇಳಿ ಅಂಜಾದ ಲೆಕ್ಕ. 800 ಕೋಟಿ ಮಂದಿ ಮಾನವರಲ್ಲಿ ಕ್ರಿಸ್ತನನ್ನು ಒಪ್ಪದೇ ಇರುವವರು ಯಾರು? ಎಷ್ಟು ಮಂದಿ ಇದ್ದಾರೆ ಅಂದಾಜು? ಜಸ್ಟ್ ನಿಮ್ಗೆ ಅನಿಸಿರುವಂಥದ್ದು ಸ್ವಲ್ಪ ಹೇಳ್ಬೋದು, ತೊಂದರೆ ಇಲ್ಲ. ಸುಮಾರು ಎಷ್ಟು ಮಂದಿ ಇದ್ದಾರಂತ ನೋಡುವಾಗ ನಾವು ಅಂದ್ಕೊಳ್ತೀವಿ ಅನ್ಯರು ಯಾರು ಕೂಡ ಯೇಸು ಕ್ರಿಸ್ತರನ್ನು ಒಪ್ಪಿಲ್ಲ. ನಾವು ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಯೇಸು ಕ್ರಿಸ್ತರನ್ನು ಒಪ್ಪಿದ್ದೇವೆ. ನಾವೆಲ್ಲರೂ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದೇವೆ, ಅವರು ಒಪ್ಪಿಕೊಂಡಿಲ್ಲ. ಯಾರನ್ನ ತೋರಿಸ್ತೀವಿ ನಾವು ಹೇಳಿ ಪ್ರಿಯರೇ? ಅನ್ಯರನ್ನು ನಾವು ತೋರಿಸ್ತೀವಿ, ಹೌದಲ್ವ? ಅನ್ಯರು ದೇವರನ್ನು ಒಪ್ಪಿಕೊಂಡಿಲ್ಲ, ಅದಿರಲಿ ಒಂದು ಭಾಗ.
ಇವಾಗ ಒಪ್ಪಿಕೊಂಡರು ಯಾರು? ಎಷ್ಟು ಮಂದಿ ಇದ್ದೀವಿ? ಸುಮಾರು 350 ಕೋಟಿಯಿಂದ 400 ಕೋಟಿ ಜನ ಕ್ರೈಸ್ತರು ಇದ್ದಾರೆ. ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾರಿಲ್ವಾ? ಎಲ್ಲ ಸಭೆಯವರು ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿಲ್ವಾ? ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇವಾಗ ಯೇಸು ಕ್ರಿಸ್ತನು ಒಪ್ಪದೇ ಇರುವಂಥ ಆತ್ಮಗಳು ಕ್ರಿಸ್ತ ವಿರೋಧಿಯ ಆತ್ಮಗಳಂತೆ. ಕ್ರಿಸ್ತ ವಿರೋಧಿಯ ಆತ್ಮ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವವರು ಇದ್ದಾರಂತೆ. ಈ ಒಪ್ಪದೇ ಇರುವವರು ಯಾರು? ಒಪ್ಪದೇ ಇರುವವರು ಯಾರು? ಆಂಟಿ ಹೇಳ್ತಾರೆ, ಆಜ್ಞೆಯನ್ನು ಪಾಲನೆ ಮಾಡದೇ ಇರುವವರು ಒಪ್ಪದೇ ಇರುವವರು ಅಂತ ಒಬ್ಬರು ಹೇಳಿದ್ರು. ಆಮೇಲೆ ಕ್ರಿಸ್ತನನ್ನ ಆತ್ಮ ಯಾರಲ್ಲಿ ಇಲ್ಲವೋ ಕ್ರಿಸ್ತನನ್ನು ಹರಿಯದವನು. ಮತ್ತು ನಿಮ್ಮ ಆಲೋಚನೆ? ನಡೆಯದವರು. ಯೇಸುವನ್ನು ತಂದೆಯನ್ನು ಇವಾಗ ನೋಡೋಣ, ವಾಕ್ಯದ ಮೂಲಕ ನೋಡೋಣ. ಇವಾಗ ಅನ್ಯರಿದ್ದಾರೆ ನೋಡಿ ಪ್ರಿಯರೇ, ಅನ್ಯರನ್ನು ಒಂದು ಪಕ್ಕದಲ್ಲಿ ಇಡೋಣ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಟೋಟಲ್ 350 ಕೋಟಿಯಿಂದ 400 ಕೋಟಿಯವರೆಗೆ ನಾವೆಲ್ಲರಿದ್ದೀವಿ. ಅದರಲ್ಲಿ ನಾವು ಕೂಡ ಸೇರಿದ್ದೀವಿ, ಅದರಲ್ಲಿ ನಾವು ಕೂಡ ಇದ್ದೀವಿ. ನಮ್ಮನ್ನು ಕುರಿತು, ಹೊರಗಡೆ ಇದ್ದವರನ್ನು ಕುರಿತು ಇವೆಲ್ಲ ನೋಡಿಕೊಂಡು ಆಮೇಲೆ ನಾವು ಏನು ಮಾಡಬೇಕು ಇವಾಗ? ಯಾಕೆಂದರೆ ಇವಾಗ ದೇವರ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೀವಿ, ಇಷ್ಟಪಡ್ತಾ ಇದ್ದೀವಿ. ಇವಾಗ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕಾಗಿದೆ. ಓಕೆ, ಕೆಲವು ವಚನಗಳನ್ನು ನೋಡೋಣ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ. ಏನ್ರಿ? ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 47ನೇ ವಚನವನ್ನು ನೋಡಿ ಪ್ರಿಯರ ದೇವರ ಮಕ್ಕಳಿಗೆ. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೊಮೋನನು. ಆದರೂ ಪರಸ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿ ಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವೆಲ್ಲವುಗಳ ನನ್ನ ಕೈ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ. ಚಂಡಿಗಳೇ, ಮನಶುದ್ಧಿ ಕರ್ಣಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸಿದವರು ಯಾರಿದ್ದಾರೆ? ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು. ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದವರಾದಿರಿ. ಅಂದರೆ ಸ್ಟೆಫೇನನು ಯೆಹೂದ್ಯರಿಗೆ ಈ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ಅಬ್ರಹಾಮನ ಮೊದಲುಗೊಂಡು ಯೇಸು ಕ್ರಿಸ್ತರವರೆಗೆ ಎಷ್ಟು ಮಂದಿ ಪ್ರವಾದಿಗಳು ಬಂದರು, ಆ ಪ್ರವಾದಿಗಳು ಯಾರನ್ನು ಕುರಿತು ಮಾತನಾಡಿದ್ರು, ಅವೆಲ್ಲವನ್ನು ಕೂಡ ಬಿಡಿಸ್ಕೊಂಡು ಬಂದು ಯೆಹೂದ್ಯರಿಗೆ ಹೇಳಿದಾಗ ಅದರಲ್ಲಿ ಪರಿಸಾಯರಿದ್ದಾರೆ, ಯಾಜಕರು, ಮಹಾಯಾಜಕರು, ಸದ್ದುಕಾಯರು ಎಲ್ಲ ಗುಂಪಿನವರಲ್ಲಿದ್ದಾರೆ. ಅವರೆಲ್ಲರಿಗೆ ತಿಳಿಸಿದಾಗ ಇವರೆಲ್ಲರೂ ಏನು ಮಾಡ್ತಾರಂತ ನೋಡುವಾಗ ಸ್ಟೆಫೇನನನ್ನು ಹಿಡಿದುಕೊಂಡು ಕಲ್ಲೆಸೆದು ಕೊಂದಾಕ್ತಾರೆ. ಏನು ಮಾಡಿದ್ದಾರೆ ಅವ್ರು ನೋಡುವಾಗ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾರಾ ಅಥವಾ ತಿರಸ್ಕರಿಸಿದ್ದಾರಾ ಅಂತ ನೋಡುವಾಗ ಯಾಜಕರು, ಮಹಾಯಾಜಕರು, ಪರಿಸಾಯರಿದ್ದಾರೆ, ಅನೇಕರು ತಿರಸ್ಕರಿಸಿದ್ದಾರೆ. ಅವ್ರೇನು ಮಾಡಿದರು? ಒಂದು ಗುಂಪು, ಇದು ಯೆಹೂದ್ಯರ ಗುಂಪಲ್ಲಿ ಏನಾಗಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿದಂಥ ಪ್ರಜೆಗಳು, ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿರುವಂಥ ಪ್ರಜೆಗಳು, ಅವ್ರದ್ದೊಂದು ಗುಂಪು. ಇನ್ನು ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿಗೆ ಅನೇಕರು ಕ್ರಿಸ್ತನನ್ನು ತಿರಸ್ಕರಿಸಿದವರಿದ್ದಾರೆ, ಒಪ್ಪದೇ ಇದ್ದವರಿದ್ದಾರೆ. ಅವರೆಲ್ಲರೂ ನೋಡುವಾಗ ಯಾರಿಗೆ ಸಂಬಂಧಪಟ್ಟವರು ಅಂತ ನೋಡುವಾಗ ಒಂದು ರೀತಿಯಲ್ಲಿ ಕ್ರಿಸ್ತನಿಗೆ ವಿರೋಧಿಗಳಾಗಿ ಅಲ್ಲಿ ಕಾಣ್ತಾ ಇದ್ದಾರೆ. ಇನ್ನೊಂದು ಗುಂಪು ಯಾವುದು ಅಂತ ನೋಡುವಾಗ ನಮ್ಮಲ್ಲೇ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಅಂತ ನೋಡುವಾಗ ಸುಮಾರು 350 ಕೋಟಿಯಿಂದ 400 ಕೋಟಿಯವರೆಗೆ ಕ್ರೈಸ್ತರೆಂದು ನಾವು ಕರೆಯಲ್ಪಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದೀವ? ಯೇಸು ಕ್ರಿಸ್ತರನ್ನ ತುಟಿ ಮಾತುಗಳಿಂದ ಒಪ್ಪಿಕೊಂಡಿದ್ದರೂ ಆತನ ಕ್ರಿಯೆಗಳಿಲ್ಲದೆ ಹೋದರೆ, ಆತನ ಆಜ್ಞೆಗಳನ್ನು ಪಾಲಿಸದೆ ಹೋದರೆ
ನಾವು ಕ್ರಿಸ್ತನನ್ನು ಒಪ್ಪಿಕೊಂಡಿದ್ದೀವ ಮತ್ತೇನು ಮಾಡಿದ್ದೀವಿ? ಒಂದು ಆಜ್ಞೆ ಇರುತ್ತೆ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಪಡ್ಕೊಂಡ್ರೆ ಅವರಿಗೆ ರಕ್ಷಣೆಯಾಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಅಂದರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಬೇಕು, ಸಾರಿದ ಮೇಲೆ ದೀಕ್ಷಾಸ್ನಾನ ಕೊಡಬೇಕು ಅಂತ ಹೇಳ್ತಾರೆ. ದೀಕ್ಷಾಸ್ನಾನ ಕೊಟ್ಟರೆ ಅವರಿಗೆ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಯಾರ ಆಜ್ಞೆ? ಇದು ಯಾರ ಆಜ್ಞೆ? ಇದು ದೇವರ ಆಜ್ಞೆನ, ಯೇಸು ಕ್ರಿಸ್ತರ ಆಜ್ಞೆನ? ಯೇಸು ಕ್ರಿಸ್ತರ ಆಜ್ಞೆ. ಇವಾಗ ಯೇಸು ಕ್ರಿಸ್ತರನ್ನು ನೀವು ಒಪ್ಪಿಕೊಂಡಿದ್ದರೆ ಇದನ್ನು ಪಾಲಿಸ್ಬೇಕಾ ಬಿಡಬೇಕಾ? ಯೇಸು ಕ್ರಿಸ್ತರನ್ನು ನೀವು ಒಪ್ಪಿಕೊಂಡಿದ್ದೀರಾ? ಯೇಸು ಕ್ರಿಸ್ತರನ್ನು ನೀವು ಒಪ್ಪಿಕೊಂಡಿದ್ದರೆ ಆತನ ಆಜ್ಞೆಗಳನ್ನು ಒಪ್ಪಿಕೊಳ್ಬೇಕು ತಾನೆ. ಆತನ ಆಜ್ಞೆಗಳನ್ನು ಒಪ್ಪಿಕೊಳ್ಳದೆ ಹೋದರೆ ನಾವು ಏನಾಗ್ತೀವಿ? ಸುಳ್ಳುಗಾರರಾಗ್ತೀವ ಅಥವಾ ಕ್ರಿಸ್ತನ ಭಕ್ತರಾಗ್ತೀವ? ದೇವರ ವಚನ ಹೇಳುತ್ತೆ ನೋಡಿ, ಒಂದು ಸಾರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಬಹಳ ಮಂದಿ ಇದ್ದಾರೆ. ಯಾಕೆ ಈ ಮಾತುಗಳನ್ನು ಪದೇ ಪದೇ ನೆನಪು ಮಾಡ್ತಾ ಇದ್ದೀವಿ ಅಂದರೆ, ಬಹಳ ಮಂದಿ ಇವಾಗಲೂ ಕೂಡ ದೇವರನ್ನು ಒಪ್ಪುತ್ತಾ ಇಲ್ಲ, ಅಂದರೆ ಕ್ರಿಸ್ತನನ್ನು ಒಪ್ಪುತ್ತಾ ಇಲ್ಲ. ಕ್ರಿಸ್ತನನ್ನು ಒಪ್ಪದೆ ಹೋದರೆ ಯಾರು ಆಗ್ತಾರೆ ಇವರೆಲ್ಲರಂತೂ ನೋಡುವಾಗ ಕೊನೆಯದಾಗಿ ಗೊತ್ತಾಗುತ್ತೆ. ಕ್ರಿಸ್ತನನ್ನು ಒಪ್ಪದೆ ಹೋದರೆ ಕ್ರಿಸ್ತನಿಗೆ ವಿರೋಧಿಗಳಾಗ್ತಾರೆ. ಯಾರಾಗ್ತಾರೆ ವಿರೋಧಿಗಳು? ಅನ್ಯರಾಗ್ತಾರ ಅಥವಾ ನಮ್ಮ ಕ್ರೈಸ್ತರಲ್ಲಿದ್ದಂಥ ನಾವೇ ಕ್ರಿಸ್ತನಿಗೆ ವಿರೋಧಿಗಳಾಗ್ತೀವ? ವಾಕ್ಯದ ಮೂಲಕ ಗೊತ್ತಾಗುತ್ತೆ. ಯಾಕೆಂದರೆ ದೇವರು ಹೇಳ್ತಾರಲ್ಲ, ದೇವರು ಹೇಳಿದ ಮಾತಿಗೆ ನಾವು ಏನಾಗಬೇಕು ಹೇಳಿ? ಒಳಪಡಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಯಾರ ಮಾತಿಗೆ ಒಳಪಡ್ತೀರಮ್ಮ? ತಂದೆ ಮಾತಿಗೆ ಒಳಪಡಿ, ಪ್ರಭು ಮಾತಿಗೆ ಒಳಪಡಿ. ಆ ಪ್ರಭುವೇ ನಿಮ್ಮ ಪ್ರಾಣವನ್ನು ಕಾಪಾಡೋದಕ್ಕೆ ರಕ್ತ ಸುರಿಸಿದ್ದಾರಲ್ಲ, ಪ್ರಾಣ ತ್ಯಾಗ ಮಾಡಿದಾರಲ್ಲ, ಪ್ರಾಣ ತ್ಯಾಗ ಮಾಡಿರುವಂಥ ಆತನಿಗೆ ಒಳಪಟ್ಟು ನಾವೆಲ್ಲರೂ ಬದುಕಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಅದೇ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಆ ಮಾತಿರುತ್ತೆ. ಒಂದು ಸಾರಿ ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. 2ನೇ ಅಧ್ಯಾಯ 3ನೇ ವಚನವನ್ನು, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ಏನಿಲ್ಲ ಅಂತೆ? ಗಮನಿಸ್ತಾ ಇದ್ದೀರಾ? ಪ್ರಿಯರ ದೇವರ ಮಕ್ಕಳಿಗೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೀವಿ ಎಂದು ತಿಳಿದುಕೊಳ್ಳುತ್ತೇವೆ. ಆಜ್ಞೆಗಳನ್ನು ಪಾಲಿಸದೆ ಹೋದರೆ ಸುಳ್ಳುಗಾರರು. ಅಂದರೆ ಆತನನ್ನು ಒಪ್ಪಿದ್ದೀವಿ ಅಂದರೆ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಆತನನ್ನು ಒಪ್ಪಿಕೊಂಡಿದ್ದೀವಿ ಅಂದರೆ, ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದೀವಿ ಅಂದರೆ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಕೆಲವರು ಏನು ಮಾಡ್ತಾರೆ? ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅವಶ್ಯಕತೆ ಇಲ್ಲ ಅಂತ ಹೇಳುವವರು ಒಪ್ಪಿಕೊಂಡಿದ್ದಾರಾ? ಆಜ್ಞೆಗಳನ್ನು ತಿರಸ್ಕರಿಸಿದ್ದಾರ? ಕೆಲವರು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ದೀಕ್ಷಾಸ್ಥಾನ ಏನು ಅವಶ್ಯಕತೆ ಇಲ್ಲ ಅಂತ, ದೀಕ್ಷಾಸ್ಥಾನ ಅವಶ್ಯಕತೆ ಇಲ್ಲ ಅಂತ ಹೇಳೋರಿದ್ದಾರಲ್ಲ, ಹೇಳುವವರು ಒಪ್ಪಿಕೊಂಡಿದ್ದಾರಾ ಅಥವಾ ತಿರಸ್ಕರಿಸಿದ್ದಾರಾ? ವಾಕ್ಯ ಇದೆಯಲ್ಲ, ವಾಕ್ಯಗಳನ್ನು ತಿರಸ್ಕರಿಸಿದ್ದಾರೆ. ಇನ್ನು ಕೆಲವರಿದ್ದಾರೆ, ಯೇಸು ಕ್ರಿಸ್ತರ ಹೆಸರಿನಲ್ಲೇ ದೀಕ್ಷಾಸ್ಥಾನ ಕೊಡಬೇಕು, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಅವರು ಪರಲೋಕಕ್ಕೆ ಹೋಗಲ್ಲ ಅಂತೇಳಿ ಇನ್ನು ಕೆಲವರು ಬೋಧನೆ ಮಾಡ್ತಾರೆ. ಹಾಗೂ ಬೋಧನೆ ಮಾಡೋರಿದ್ದಾರೆ. ಇದು ಯೇಸು ಕ್ರಿಸ್ತರ ಆಜ್ಞೆಯಲ್ಲಿ ಒಂದು ಆಜ್ಞೆ ಇದೆಯಾ ಇಲ್ಲೋ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ, 18-19ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 18-19, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಅಂದರೆ ಯೇಸು ಪ್ರಭುವೇ ನೇರವಾಗಿ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅಂತ ಅವ್ರು ಹೇಳಿರುವಾಗ, ಈ ವಚನ ಅವಶ್ಯಕತೆ ಇಲ್ಲ, ಅದು ಒಂದು ಕಾಲದಲ್ಲಿ ನಡೆದೋಯ್ತು, ಆಮೇಲೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಂತು, ಅದನ್ನೇ ಪಾಲಿಸ್ಬೇಕಂತೇಳಿ ಮತ್ತೆ ಕೆಲವರು. ಇವಾಗ ಯೇಸು ಪ್ರಭು ಹೇಳಿರುವಾಗ ಪ್ರಿಯರಾದ ದೇವ್ರ ಮಕ್ಕಳಿಗೆ ಆ ಮಾತುಗಳನ್ನು ಪಾಲಿಸ್ಬೇಕಾ ಬಿಡಬೇಕಂತ ನೋಡುವಾಗ ಖಂಡಿತವಾಗಿ ಪಾಲಿಸಲೇಬೇಕು.
ಖಂಡಿತವಾಗೇನು ಪಾಲಿಸಲೇಬೇಕು. ಅಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ದೇವ್ರ ಮೂಲಕ ಬಂದಿದೆಯಾ, ಮನುಷ್ಯರ ಮೂಲಕ ಬಂದಿದೆಯಾ ಅಂತ ನೋಡುವಾಗ ದೇವ್ರ ಮೂಲಕ ಬಂದಿದೆ. ಇವಾಗ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದೀವಿ ಅಂದರೆ ಖಂಡಿತವಾಗಿ ಇದನ್ನು ಪಾಲಿಸಬೇಕಾ? ಪಾಲಿಸದೆ ಹೋದರೆ ಯಾರಾಗ್ತಾರೆ? ಕ್ರೈಸ್ತನನ್ನು ಒಪ್ಪದವರಾಗ್ತಾರೆ. ಕ್ರೈಸ್ತನನ್ನು ಒಪ್ಪದವರಾದರೆ ಯಾರಾಗ್ತಾರೆ? ಕ್ರೈಸ್ತನಿಗೆ ವಿರೋಧಿಗಳಾಗ್ತಾರೆ. ಎಷ್ಟು ಮಂದಿ ಇದ್ದಾರೆ ವಿರೋಧಿಗಳು? ನೀವು ಹೇಳಬೇಕು, ಇವಾಗ ಲೆಕ್ಕ ಮಾಡಬೇಕು. ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಇದ್ದವರೆಲ್ಲರೂ ಕೂಡ ಹಾಗೆ ಹೊರಟೋದ್ರೆ ಕ್ರಿಸ್ತನಿಗೆ ವಿರೋಧಿಗಳಾಗ್ತಾರೆ. ಇವಾಗ ಎಷ್ಟು ಮಂದಿ ದೀಕ್ಷಾಸ್ನಾನ ಪಡೆದುಕೊಂಡಿಲ್ಲ ಅಂತ ನೋಡುವಾಗ ಎಷ್ಟು ಮಂದಿ ಪಡೆದುಕೊಂಡಿಲ್ಲ? ಎಲ್ಲ ಲೆಕ್ಕ ಹಾಕಿರಿ ಒಂದು ಸಾರಿ. ನಮ್ಮ ಪರಿಸರದಲ್ಲಿ ಟೋಟಲ್ ಪ್ರಪಂಚ ದೇಶದಲ್ಲಿ ಬೋಧಕರೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬೋಧಕರೇ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅಮಾಯಕರು ಏನಾಗ್ತಾರೆ? ಇದು ದೇವರ ಮಾತಾ, ಮನುಷ್ಯರ ಮಾತಾ? ನಮ್ಮ ಮಾತಾ? ಇದು ನಮ್ಮ ಮಾತಾ? ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮ ಆತ್ಮಗಳಿಗೆ ಜವಾಬ್ದಾರರು ನೀವೇ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಬೈಬಲ್ ಇದೆಯಾ? ದೇವ್ರು ಕೊಟ್ಟಿದ್ದಾರಾ? ದೇವರು ನಿಮ್ಮ ಮನೆಗೆ ತಲುಪಿಸಿದ್ದಾರಂದರೆ ದೇವರು ಏನೇನು ಕೆಲಸ ಮಾಡಬೇಕೋ ಎಲ್ಲ ಮಾಡಿ ಮುಗಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಸುವಾರ್ತೆ ಬಂದಿದೆ, ನಿಮ್ಮ ಬಳಿಯಲ್ಲಿ ಸತ್ಯ ಬಂದಿದೆ. ಸತ್ಯ ಬಂದಿದ್ದನ್ನು ನೀವೇನು ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಮುಂದೆ ಇಟ್ಕೊಂಡು ದೇವ್ರ ಸ್ತೋತ್ರವಾಗಲಿ, ದೇವ್ರ ಸ್ತೋತ್ರವಾಗಲಿ, ಇದಕ್ಕೆ ಪೂಜೆ ಮಾಡ್ತಾ ಇದ್ದೀವ? ಏನು ಮಾಡ್ತಾ ಇದ್ದೀವಿ? ಅದನ್ನು ಓಪನ್ ಮಾಡಿದ್ದೀವ? ಅದನ್ನು ಓದ್ತಾ ಇದ್ದೀವ? ಅವ್ರು ಹೇಳುವಂಥ ಮಾತುಗಳು ಇದೆಯಾ ಇಲ್ವೋ ಪರಿಶೋಧನೆ ಮಾಡ್ತಾ ಇದ್ದೀವ? ಒಂದು ವೇಳೆ ಸತ್ತರೆ ಆತ್ಮ ಬೆಂಕಿ ಕೊಂಡಕ್ಕೆ ಹೋಗುತ್ತೆ. ಹೋದ ಮೇಲೆ ಅಲ್ಲಿ ಯಾರು ನಮ್ಮನ್ನು ಕಾಪಾಡ್ತಾರೆ? ದೇವ್ರು ಬರ್ತಾರಾ? ನಾನು ಬಂದು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿದ್ದಾರಾ? ಇಲ್ಲ. ಈ ಭೂಲೋಕದಲ್ಲಿ ಬದುಕಿರುವಾಗ ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳುವಂಥ ರಕ್ಷಣೆ ಉಳ್ಳಂಥ ವಾಕ್ಯಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ, ಜಾಗ್ರತೆ ಪಡಿ ಅಂತ ಹೇಳುವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಮಾತುಗಳನ್ನು ಅಲ್ಲಿಟ್ಟಿದ್ದೀವಿ. ಯಾರೋ ಮನುಷ್ಯರ ಮಾತಿಗೆ ಕಿವಿ ಕೊಡ್ತಾ ಇರ್ತೀವಿ. ಮನುಷ್ಯರು ಹೇಳಿದ್ದನ್ನು ಕೇಳಿ ಬೈಬಲ್ ಬಳಿಗೆ ಬಂದು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಇದೆಯಾ ಇಲ್ವತ್ತು ನೋಡಿ ಆಮೇಲೆ ಮನಸ್ಸು ಒಪ್ಪಬೇಕು, ನಮ್ಮ ಮನಸ್ಸು ಒಪ್ಪಬೇಕು, ನಮ್ಮ ಆತ್ಮ ಒಪ್ಪಬೇಕು ಹೃದಯದಲ್ಲಿ. ಯಾವಾಗ ಅಂದುಕೊಳ್ತೀರಾ? ಮೊದಲನೇದಾಗಿ ದೇವರ ವಚನಗಳನ್ನು ಓದಿದ ಮೇಲೆ ಅವಾಗ ನೀವು ಅಡ್ಜಸ್ಟ್ ಆಗಬೇಕು, ಅವಾಗ ನೀವು ಸಮಾಧಾನ ಪಡಬೇಕು. ಯಾಕೆಂದರೆ ದೇವರು ಎಲ್ಲ ಬರೆಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿಗೆ ಯಾವುದನ್ನು ಕೂಡ ಮರೆ ಮಾಡಿಲ್ಲ, ಯಾವುದನ್ನು ಕೂಡ ಬಚ್ಚಿಟ್ಟಿಲ್ಲ, ಯಾವುದನ್ನು ಕೂಡ ಎಲ್ಲೋ ಮೂಲೆಯಲ್ಲಿಟ್ಟಿಲ್ಲ. ಟೋಟಲ್ ಎಲ್ಲವನ್ನು ಈ ಗ್ರಂಥದಲ್ಲಿ ಇಲ್ಲದ ಮಾತುಗಳನ್ನು ಪ್ರಪಂಚ ದೇಶದಲ್ಲಿ ಒಂದು ಹೊಸ ಮಾತನ್ನು ಹೇಳೋಕ್ಕಾಗತ್ತಾ? ಈ ಗ್ರಂಥದಲ್ಲಿ ಇಲ್ಲದಂಥ ಮಾತುಗಳನ್ನು ಒಂದು ಹೊಸ ಮಾತನ್ನು ಈ ಪ್ರಪಂಚ ದೇಶದಲ್ಲಿ ಹೇಳೋಕ್ಕಾಗತ್ತಾ? ಅವನು ಎಲ್ಲಿ ಹೇಳಿದ್ರು ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಯಾವುದೇ ಹೇಳಲಿ ಆ ಮಾತನ್ನು, ಯಾವುದೇ ಹೇಳಲಿ ಅದಕ್ಕೆ ಉತ್ತರ ಕೊಡುತ್ತೆ. ಒಂದು ವೇಳೆ ತಪ್ಪಾಗಿ ಮಾತಾಡಿದ್ರೆ ಆ ಮಾತನ್ನು ಖಂಡಿಸುತ್ತೆ. ಅಷ್ಟೊಂದು ಅದ್ಭುತವಾದಂಥ ಗ್ರಂಥವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರುವಾಗ ಇವಾಗಲೂ ಕೂಡ ನಿದ್ದೆಯಲ್ಲಿದ್ದೀವ? ಮತ್ತಿನಲ್ಲಿದ್ದೀವ? ಎಲ್ಲೋ ಇದ್ದೀವ? ಎಚ್ಚೆತ್ತುಕೊಳ್ಳಲ್ವಾ? ಜಾಗೃತಿ ಇಲ್ವಾ? ಜಾಗ್ರತೆ ಪಡಬೇಕು ಅಂತ ಹೇಳ್ತಾರೆ, ಪದೇ ಪದೇ ಹೇಳ್ತಾ ಇರ್ತಾರೆ ದೇವರು. ಅವರು ಹೇಳಿರುವಂಥ ಮಾತು ಬೈಬಲಲ್ಲಿದೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಎಚ್ಚೆತ್ತುಕೊಳ್ಬೇಕು ನಾವು. ಯಾಕಂದರೆ ನೋಡ್ತಾ ಇದ್ದೀವಲ್ವ, ಅಲ್ಲಲ್ಲಿ ಜಲಪ್ರಳಯಗಳು ಬಂದು ಒಡ್ಕೊಂಡು ಹೋಗ್ತಾ ಇದ್ದಾರೆ, ಭೂಕಂಪವಾಗ್ತಾ ಇದೆ, ಸುನಾಮಿ ಬರ್ತಾ ಇದೆ, ಅಂಟು ರೋಗಗಳು ಬರ್ತಾ ಇದೆ. ಅದರಲ್ಲಿ ನಿನಗೆ ಟಚ್ ಆಗಿದೆ, ಆದರೂ ಕೂಡ ನೀನು ಉಳ್ಕೊಂಡಿದ್ದೀಯ ಅಂದರೆ ದೇವರ ಕೃಪೆ ತಾನೇ. ನಾವು ಉಳ್ಕೊಂಡಿದ್ದೀವಿ ಅಂದರೆ ಯಾರ ಕೃಪೆ ಹೇಳಿಮ್ಮ? ಯಾರ ಕೃಪೆ? ದೇವ್ರ ಕೃಪೆ ತಾನೆ. ದೇವರ ಕೃಪೆ ಇರುವಾಗ, ಆ ದೇವರ ಕೃಪೆ ನಮ್ಮ ಬಳಿಯಲ್ಲಿ ಬಂದಿರುವಾಗ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಬೇಕು ತಾನೇ. ನಾವೇನು ಮಾಡ್ಕೊಳ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಕಾಲವನ್ನು ಕಳೀತಾ ಇದ್ದೀವ? ಬಿಡ್ತಾ ಇದ್ದೀವ? ದೇವರ ವಚನಗಳನ್ನು ಬಿಡ್ತಾ ಇದ್ದೀವ? ಕೇಳಿ ಬಿಡ್ತಾ ಇದ್ದೀವ? ಬೇಡ ಪ್ರಿಯರೇ, ಬೇಡ. ಯಾಕೆಂದರೆ ನಾವು ವಾಕ್ಯಗಳನ್ನು ಬಿಡಬಾರ್ದು. ಇನ್ನೊಂದು ವಚನವನ್ನು ನೋಡಿ. ಯಾಕೆಂದರೆ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆಯಲ್ಲಿ ನೋಡಿದ್ದೇವೆ. ಏನು ವಚನ? ಆತನ ಆಜ್ಞೆಗಳನ್ನು ಪಾಲಿಸುವಂಥದ್ದೇ ಪ್ರೀತಿ ಅಂತ ಹೇಳ್ತಾರೆ. ಆತನ ಆಜ್ಞೆಗಳನ್ನು ಪಾಲಿಸುವಂಥದ್ದೇ ಪ್ರೀತಿ. ಆತನನ್ನು ಒಪ್ಪುವಂಥದ್ದು ಅಂದರೆ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಆತನನ್ನು ಒಪ್ಪಿಕೊಂಡಿದ್ದೀವಿ ಅಂದರೆ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಆತನ ಆಜ್ಞೆಗಳಲ್ಲಿ ದೀಕ್ಷಾಸ್ನಾನ ಇದೆಯಾ? ದೀಕ್ಷಾಸ್ನಾನ ಇದೆ. ಆತನ ಆಜ್ಞೆಗಳಲ್ಲಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತಿದೆ.
ಆತನ ಆಜ್ಞೆಗಳಲ್ಲಿ ಇನ್ನೂ ಅನೇಕ ಕೆಲವು ವಿಷಯಗಳಿದೆ, ಹೌದಲ್ವ? ಅನೇಕ ಇದೆ. ಆತನ ಆಜ್ಞೆಗಳು ಏನಿದೆ? ಆತನ ಆಜ್ಞೆಗಳಲ್ಲಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪ್ರೀತಿ ಅಂತ ಹೇಳಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಆತನ ಆಜ್ಞೆಯನ್ನು ಪ್ರೀತಿಸುವಂಥದ್ದು. ಅದೇನಂತ ನೋಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನವನ್ನು ನೋಡಿ. ಒಂದು ಸಾರಿ ಪ್ರತಿಯೊಬ್ಬರು ಕೂಡ ಬೈಬಲನ್ನು ಓಪನ್ ಮಾಡಿ ನೋಡಿ. ದೇವರ ಆಜ್ಞೆಗಳನ್ನು ಪಾಲಿಸುವಂಥದ್ದೇ ಪ್ರೀತಿ ಎಂದಾಗ ಆ ಪ್ರೀತಿಯಲ್ಲಿರುವಂಥದ್ದು ಗುಣಗಳು ಏನಿದೆ ಅಂತ ನೋಡುವಾಗ ಇಲ್ಲಿ ಹೇಳ್ತಾರೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ದೇವರ ಆಜ್ಞೆ ಅಂದರೆ ದೇವರನ್ನು ಒಪ್ಪಿದ್ದೀವ, ಯೇಸು ಕ್ರಿಸ್ತರನ್ನು ಒಪ್ಪಿದ್ದೀವ. ಯೇಸು ಕ್ರಿಸ್ತರನ್ನು ಒಪ್ಪಿದ್ದೀವಂದರೆ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಆತನ ಆಜ್ಞೆಗಳನ್ನು ಪಾಲಿಸುವಂಥದ್ದೇ ಪ್ರೀತಿ. ಆತನ ಆಜ್ಞೆಗಳನ್ನು ಪಾಲಿಸುವಂಥದ್ದು ಅಂದರೆ ಆ ಪ್ರೀತಿ. ಅಂದರೆ ಈ ಪ್ರೀತಿಗೆ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಎಲ್ಲ ಪಾಲಿಸ್ಬೇಕಂದ್ರೆ ಇದನ್ನೆಲ್ಲ ಕೂಡ ಪಾಲಿಸ್ಬೇಕು. ಅಂದರೆ ಯೇಸು ಕ್ರಿಸ್ತರನ್ನು ನಾವು ಒಪ್ಪಿಕೊಂಡಿದ್ದೀವಿ ಅಂದರೆ ಇವುಗಳನ್ನು ಪಾಲಿಸ್ಬೇಕು. ಏನು ಪಾಲಿಸ್ಬೇಕದು? ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ದಯೆ ತೋರಿಸುವುದು. ಪ್ರೀತಿ ಏನು ಮಾಡುತ್ತಂತೆ? ದಯೆ ತೋರಿಸುತ್ತೆ. ಪ್ರೀತಿ ಮತ್ತೇನು ಮಾಡುತ್ತೆ? ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದೂ ಇಲ್ಲ, ಮರ್ಯಾದೆಗೆಟ್ಟು ನಡೆಯುವುದೂ ಇಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದೂ ಇಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದೋಗುವುದಿಲ್ಲ. ಇದರಲ್ಲಿ ಸಂಪೂರ್ಣ ಇದೆಯಾ? ಇದರಲ್ಲಿ ಕಪಟ ಇದೆಯಾ? ಇದರಲ್ಲಿ ವೇಷಧಾರಣೆ ಇದೆಯಾ? ಪ್ರೀತಿಯಲ್ಲಿ ವೇಷಧಾರಣೆ ಇಲ್ಲ, ಪ್ರೀತಿಯಲ್ಲಿ ಕಪಟ ಇಲ್ಲ, ಪ್ರೀತಿಯಲ್ಲಿ ಮೋಸ ಇಲ್ಲ. ಅದನ್ನು ಪಾಲಿಸ್ಬೇಕಂತಂದರೆ ಯೇಸು ಕ್ರಿಸ್ತರನ್ನ ನಾವು ಒಪ್ಪಿಕೊಂಡಿದ್ದೀವಿ ಅಂದರೆ ಆತನ ಆಜ್ಞೆಗಳನ್ನು ಪಾಲಿಸ್ಬೇಕು. ಆತನ ಆಜ್ಞೆಗಳನ್ನು ಪಾಲಿಸುವಂಥದ್ದು ಅಂದರೆ ಆ ಪಾಲಿಸುವಂಥದ್ದೇ ಪ್ರೀತಿ ಅಂತೆ. ಆ ಪ್ರೀತಿಯಲ್ಲಿ ಈ ಗುಣಗಳಿದೆ. ಈ ಗುಣಗಳಲ್ಲಿ ನಾವು ಏನೇನು ಇದೆ ಇದರಲ್ಲಿ? ಈ ಗುಣಗಳಲ್ಲಿ ಏನಿದೆ ನಮ್ಮಲ್ಲಿ? ಮೊದಲನೇದಾಗಿ ನಮ್ಮಲ್ಲಿ, ಆನಂತರ ಹೊರಗಡೆ ಮೊದಲನೇದಾಗಿ, ಎರಡನೇದಾಗಿ ನಮ್ಮಲ್ಲಿ ನೋಡೋಣವಾ? ಮೊದಲನೇದಾಗಿ ಹೊರಗಡೆ ನೋಡಿ, ಎರಡನೇದಾಗಿ ನಮ್ಮನ್ನು ನೋಡೋಣ. ಹೊರಗಡೆ ಏನಿದೆ ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಒಬ್ಬರು ಕ್ರೈಸ್ತರಂದರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಒಬ್ಬರು ಕ್ರೈಸ್ತರಂದರೆ ಹೊರಗಡೆ ಅನ್ಯರನ್ನ ಬಿಟ್ಬಿಡೋಣ. ಅವ್ರನ್ನೇನಂತ ಹೇಳಿದಾರೆ? ಕ್ರೈಸ್ತ ವಿರೋಧಿಗಳು ನಾವಲ್ಲ. ಬೈಬಲ್ ಸುಟ್ಟಾಕ್ತಾರಲ್ಲ ಅವರು ಕ್ರೈಸ್ತ ವಿರೋಧಿಗಳು. ಚರ್ಚನ್ನು ಉಡಾಯಿಸ್ತಾ ಇದ್ದಾರೆ ನೋಡಿ, ಅವರು ಕ್ರೈಸ್ತ ವಿರೋಧಿಗಳು. ಅವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತ ನಮ್ಮ ಅಂದರೆ ದೇವರ ಕುಟುಂಬದಲ್ಲಿದ್ದವರು ಯಾರಾಗ್ತಾರೆ? ದೇವರ ಕುಟುಂಬ ಅಲ್ವಾ? ದೇವರ ಸಭೆ ತಾನೇ. ಕ್ರೈಸ್ತನ ಸಭೆ ದೇವರ ಸಭೆ, ದೇವರ ಕುಟುಂಬ ಆಗಿರುವಾಗ ದೇವರ ಕುಟುಂಬದಲ್ಲಿ ಇದ್ದಂಥ ನಮ್ಮಲ್ಲಿ ಕ್ರೈಸ್ತ ವಿರೋಧಿಗಳಿಲ್ಲ ಅಂತೀರಾ? ಆತನನ್ನು ಒಪ್ಪದೇ ಇರೋರು, ಯಾರು ಒಪ್ಪಲಿಲ್ವೋ ಅವ್ರು ಏನಾಗ್ತಾರೆ? ಕ್ರಿಸ್ತನಿಗೆ ವಿರೋಧಿಗಳಾಗ್ತಾರಂತೆ. ಕ್ರಿಸ್ತನಿಗೆ ವಿರೋಧಿ. ಆತನನ್ನು ಒಪ್ಪಬೇಕಂದ್ರೆ, ಒಪ್ಪಿದ್ದೀವಿ ಅಂದರೆ ಈ ವಚನಗಳನ್ನು ಪಾಲಿಸ್ಬೇಕು. ಮೊಟ್ಟ ಮೊದಲು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳೋರು ಇರೋರಿದ್ದಾರೆ, ತುಂಬ ಜನ ಇದ್ದಾರಲ್ಲ. ಇವರೆಲ್ಲರ ಸಂಖ್ಯೆ ನೋಡುವಾಗ ಬಹಳ ಮಂದಿ ಇದ್ದಾರೆ. ಬ್ರದರ್, ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕಾಗತ್ತೆ ರೀ? ವಚನವನ್ನು ಮೀರಕ್ಕಾಗುತ್ತೆ? ವಚನವನ್ನು ಮೀರಿದರೆ ಪಾಪಾತ್ಮರು. ಆದರೆ ಪಾಪಾತ್ಮರು ಅಂದರೆ ವಿರೋಧಿಗಳು. ಮೀರುವಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಪರವಾಗಿಲ್ಲ ಅಂತ ಹೇಳಿದವರು ಯಾರು? ದೇವರು ಹೇಳ್ತಾರ? ಇಲ್ಲಿ ಆಜ್ಞೆ ಕೊಟ್ಟು ಹಾಗೆ ತೊಗೊಂಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅಂತ ಅವ್ರು ಹೇಳ್ತಾರ? ಅವ್ರು ಹೇಳದ ಮಾತು ಇವ್ರು ಯಾಕೆ ಹೇಳ್ತಾರೆ? ದೇವರು ಹೇಳದ ಮಾತು ಇವ್ರು ಯಾಕೆ ಹೇಳ್ತಾರೆ? ದೇವರು ಹೇಳದ ಮಾತು ಇವ್ರು ಹೇಳಿದರೆ ಅದು ಸೈತಾನನ ಮೂಲಕ ಬಂದಂಥ ಮಾತು, ಕ್ರಿಸ್ತ ವಿರೋಧಿಯ ಮಾತು. ಆ ಮಾತು ಯಾರಲ್ಲಿ ಇದೆಯೋ ಆ ಮಾತನ್ನು ಯಾರು ಪಾಲಿಸ್ತಾರೋ ಅವರು ಯಾರಿಗೆ ವಿರೋಧಿ ಆಗ್ತಾರೆ ಗೊತ್ತಾ ಅಮ್ಮ? ಕ್ರೈಸ್ತನಿಗೆ ವಿರೋಧಿಗಳಾಗ್ತಾರೆ. ಕ್ರೈಸ್ತನಿಗೆ ವಿರೋಧಿಗಳಾದರೆ ಸತ್ತರೆ ಎಲ್ಲಿಗೆ ಹೋಗ್ತಾರೆ? ಗ್ಯಾರಂಟಿನ? ನಾವು ಮನೆಗೆ ಹೋಗಿ ತಲುಪ್ತೀವ? ಮನೆಗೆ ಹೋಗಿ ಖಂಡಿತವಾಗಿ ನಾವು ತಲುಪ್ತೀವಿ ಅಂತ ನಂಬಿಕೆ ನಮಗಿದೆಯಾ? ಪ್ರಿಯರ ದೇವ್ರ ಮಕ್ಕಳಿರ, ನಾಳೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ ಅಂತ ದೇವರು ಹೇಳ್ತಾರೆ. ಆಗಿರುವಾಗ ನೋಡಿ, ಜಗತ್ತು ಎಲ್ಲಿಗೆ ಹೋಗ್ತಾ ಇದೆ? ಈ ಲೋಕದಲ್ಲಿ ಕ್ರೈಸ್ತ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ಆಸ್ತಿಗೋಸ್ಕರ ಹೋರಾಟಗಳು, ಉದ್ಯೋಗದಗೋಸ್ಕರ ಹೋರಾಟಗಳು,
ಸಂಪಾದನೆಗೋಸ್ಕರ ಹೋರಾಟಗಳು. ಸಂಪಾದನೆ ಮಾಡಿಕೊಳ್ಳೋಣ, ತಪ್ಪೇನಿಲ್ಲ, ನಮ್ಗೆ ಒಟ್ಟಿಗೆ ಬೇಕಲ್ವೋ, ಸಂಪಾದನೆ ಮಾಡಿಕೊಳ್ಳೋಣ, ಅದೇನು ತಪ್ಪಿಲ್ಲ. ಆದರೆ ಹೋರಾಟ ಯಾಕೆ? ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು, ನಿನ್ನ ಭಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು, ದೇವರಿಗೋಸ್ಕರ ಪ್ರಯಾಸ ಪಡೋದಕ್ಕೆ ನೀನು ಹೋರಾಟ ಮಾಡಬೇಕು. ನಮ್ಮ ಹೋರಾಟ ಯಾತಕ್ಕಾಗಿ, ನಮ್ಮ ಪ್ರಯಾಸ ಯಾತಕ್ಕಾಗಿ ಅಂತ ನೋಡುವಾಗ ಈ ಲೋಕದಗೋಸ್ಕರನೇ. ಪ್ರಿಯರ ದೇವ್ರ ಮಕ್ಕಳಿರ, ಈ ವಚನದಲ್ಲಿ ನೋಡಿ ಪ್ರಿಯರೇ, ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು ಅಂತಾರೆ. ತಾಳ್ಮೆ ಇದೆಯಾ? ನಮ್ಮ ಕೊನೆಯ ತನಕ ತಾಳ್ಮೆ ಇದೆಯಾ? ತಾಳ್ಮೆ ಇದೆಯಾ ಇಲ್ವೋ ಒಂದ್ಸರಿ ಲೋಕದಲ್ಲಿ ನೋಡಿ, ನಮ್ಮಲ್ಲಿ ನೋಡ್ಕೊಳ್ಳಿ. ಎರಡನೇದಾಗಿ ಪ್ರೀತಿ ದಯ ತೋರಿಸುವಂಥದ್ದು. ಎಲ್ಲರಿಗ? ಸ್ವಲ್ಪ ಮಂದಿಗೆ, ಎಲ್ಲರ ವಿಷಯದಲ್ಲಿ ದಯ ತೋರಿಸುತ್ತೆ. ನಮ್ಮ ಕೈಲಾದ ಮಟ್ಟಿಗೆ ದಯ ತೋರಿಸುವಂಥದ್ದು. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅಂತ ಹೇಳುತ್ತೆ. ಪ್ರೀತಿ ಏನು ಪಡುವುದಿಲ್ಲ? ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅಂತ ಹೇಳುತ್ತೆ. ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ಉಬ್ಬಿಕೊಳ್ಳುವಂಥದ್ದು ಅಂಥದ್ದು ಏನಾದರೂ ಇದೆಯಾ? ಉಬ್ಬಿಕೊಳ್ಳುವಂಥದ್ದು ಇದೆಯಾ? ಅಂದರೆ ಗರ್ವ ಪಡುವಂಥದ್ದು, ನಾನೇ ಎಲ್ಲ ಅಂತ ಹೇಳಿಕೊಳ್ಳುವಂಥ ಏನು ಉಬ್ಬಿಕೊಳ್ಳುವಂಥದ್ದು ಇದೆಯಾ? ನನ್ನ ಮೂಲಕ ಎಲ್ಲ ಅಂತ ಅಂಥದ್ದೇನಾದರೂ ಇದೆಯಾ? ಬೇಡ. ಏನಾದರೂ ಆದರೆ ಅದು ಟೋಟಲ್ ದೇವರ ಮೂಲಕ ಆಗುವಂಥದ್ದು. ದೇವ್ರ ಮೂಲಕ ಜಗತ್ತು, ದೇವ್ರ ಮೂಲಕ ಸರ್ವ ಜೀವರಾಶಿಗಳು, ದೇವ್ರ ಮೂಲಕ ಮನುಷ್ಯರು ಬದುಕ್ತಾ ಇದ್ದಾರೆ, ದೇವರ ಮೂಲಕನೇ ಮನುಷ್ಯರು ಜೀವಿಸ್ತಾ ಇದ್ದಾರೆ. ತುಂಬ ಜನ ಉಬ್ಬಿಕೊಳ್ತಾ ಇರ್ತಾರೆ. ಉಬ್ಬಿಕೊಂಡಾಗ ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ಅಂದರೆ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳದೇ ಇದ್ದರೆ ನಾವೇ ಕ್ರಿಸ್ತರಿಗೆ ವಿರೋಧಿಗಳು. ಯಾರೋ ವಿರೋಧಿಗಳಲ್ಲ. ಒಪ್ಪಿಕೊಳ್ಳೋದು ಹೋದರೆ, ಆಜ್ಞೆಗಳನ್ನು ಪಾಲಿಸದೆ ಹೋದರೆ ನಾವು ಏನಾಗ್ತೀವಿ? ಒಂದು ಸಾರಿ ನಿಮ್ಮನ್ನು ನೀವು ಮನೆಗೆ ಹೋಗಿ ಮತ್ತೊಂದು ಸಾರಿ ಪರಿಶೋಧನೆ ಮಾಡ್ಕೊಂಡು, ನಾನು ಯಾವಾಗಾದರೂ ಕ್ರಿಸ್ತನಿಗೆ ವಿರೋಧವಾದಂಥ ಕಾರ್ಯಕ್ರಮಗಳೇನಾದರೂ ಮಾಡಿದ್ದೀನಾ ಅಂತ ಮಾಡಿದರೆ, ಒಂದು ವೇಳೆ ಮಾಡಿದರೆ ತಕ್ಷಣ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು, ಪ್ರಭುವೇ, ತಂದೆಯಾದ ದೇವರೇ, ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು ದೇವರೇ ಅಂತ ಹೇಳಿ ಪಶ್ಚಾತ್ತಾಪ ಪಡಬೇಕು. ದೀಕ್ಷಾಸ್ಥಾನ ಪಡ್ಕೊಂಡಿಲ್ಲ ಅಂದರೆ ಪಶ್ಚಾತ್ತಾಪ ಪಟ್ಟು ತಕ್ಷಣ ದೀಕ್ಷಾಸ್ಥಾನ ಕೂಡ ತಗೊಳ್ಬೇಕು. ಅದು ದೇವರ ಆಜ್ಞೆ. ಒತ್ತಾಯ ಇಲ್ಲ, ನಿಮ್ಮ ಮನಸ್ಸಿಗೆ ಒಪ್ಪಿದರೆ ಮಾತ್ರ, ಒತ್ತಾಯ ಇಲ್ಲ. ಎರಡನೇದಾಗಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಮರ್ಯಾದೆಗೆಟ್ಟು ನಡೆದುಕೊಳ್ಳುವುದಿಲ್ಲ ಅಂತ ನೋಡುವಾಗ ಸಭೆಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು. ಏನ್ರೆ ಸಭೆಯಲ್ಲಿ ನಾವು ನೀತಿವಂತರಾಗಿ ಕಾಣ್ತೀವಿ. ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರ, ಮಕ್ಕಳು ಇರ್ತಾರ. ಮಕ್ಕಳ ಮಧ್ಯದಲ್ಲಿ ನಮ್ಮ ಮರ್ಯಾದೆ ಹೇಗಿದೆ? ನಮ್ಮ ತಂದೆ ತಾಯಿಗಳು ಶ್ರೇಷ್ಠರು, ಒಳ್ಳೆ ಭಕ್ತರು ಅಂತೇಳಿ ಮಕ್ಕಳು ಸಾಕ್ಷಿ ಕೊಡ್ತಾರ? ನಮ್ಮ ಮಕ್ಕಳು ಸಾಕ್ಷಿ ಕೊಡ್ತಾರ? ಇಲ್ಲ ಹೆಂಡತಿ ಗಂಡನನ್ನು ಕುರಿತು ಸಾಕ್ಷಿ ಕೊಡುವಂಥದ್ದು ಇದೆಯಾ? ಗಂಡನು ಹೆಂಡತಿಯನ್ನು ಕುರಿತು ಸಾಕ್ಷಿ ಕೊಡುವಂಥದ್ದು ಇದೆಯಾ? ಮನೆಯಲ್ಲಿ ಸರಿಯಾಗದೆ ಹೋದರೆ ಹೊರಗಡೆ ಇದ್ದವರಿಗೆ ನಾವು ಹೇಗೆ ಪರಿಚಯ ಮಾಡ್ತೀವಿ ಪ್ರಿಯರೇ? ಮನೆಯಲ್ಲಿ ಸರಿಯಾಗದೆ ಹೋದರೆ ಹೊರಗಡೆ ಹೇಗೆ ನಾವು ಪರಿಚಯ ಮಾಡೋಕ್ಕಾಗುತ್ತೆ ಹೇಳಿ ಪ್ರಿಯರ ದೇವ್ರ ಮಕ್ಕಳಿರ? ಅಂದರೆ ಒಟ್ಟಿನಲ್ಲಿ ಮೊದಲನೇದಾಗಿ ಕ್ರಿಸ್ತನನ್ನು ಒಪ್ಪಿಕೊಂಡಿರುವಂಥ ನಾವು ದೇವರ ಪ್ರೀತಿಯನ್ನು ತೋರಿಸ್ಬೇಕು. ಮನೆಯಲ್ಲಿ ಸರಿಯಾಗಿಲ್ಲ ಅಂದರೂ ಹೊರಗಡೆ ಇದ್ದವ್ರನ್ನಾದ್ರೂ ನಾವು ಕಾಪಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಆತ್ಮವನ್ನು ಕಾಪಾಡೋದಕ್ಕೆ. ಅಂದರೆ ನಮ್ಮಲ್ಲಿ ಯೇಸು ಕ್ರಿಸ್ತರು ಇರಬೇಕು. ಯೇಸು ಕ್ರಿಸ್ತರು ಇದ್ದಾರಂದರೆ ಅವರ ವಾಕ್ಯಗಳನ್ನು ಒಪ್ಪಿಕೊಳ್ಬೇಕು, ಪಾಲಿಸ್ಬೇಕು ಅವರ ವಾಕ್ಯಗಳನ್ನು. ನೋಡಿ, ಎಲ್ಲರೂ ಕ್ರೈಸ್ತರು. ಎಲ್ಲರೂ ಯಾರು ಹೇಳಿ? 350 ಕೋಟಿಯಿಂದ 400 ಕೋಟಿ ಮಂದಿ ತನಕ ಕ್ರೈಸ್ತರು. ಯಾವ ಕ್ರೈಸ್ತರು? ಹಬ್ಬದ ಕ್ರೈಸ್ತರು. ಯಾವ ಕ್ರೈಸ್ತರು ಹೇಳಿ? ಹಬ್ಬದ ಕ್ರೈಸ್ತರು. ಹಬ್ಬ ಮಾಡೋದಕ್ಕೆ ಬರ್ತಾರೆ ಹೊರಗಡೆ ಡ್ರೆಸ್ಗಳು ಹಾಕ್ಕೊಂಡು. ಹೊರಗಡೆ ಹಬ್ಬ ಇದೆಯಲ್ವ, ನಮ್ಮ ಯೇಸು ಕ್ರಿಸ್ತರು ಹುಟ್ಟಿದರು, ಹಲ್ಲೆಲೂಯ, ಕೇಕ್ ಕಟ್ ಮಾಡೋಣ, ಸ್ಟಾರ್ ಹಾಕೋಣ, ಬಿರಿಯಾನಿ ತಿನ್ನೋಣ, ತಿನ್ನಿರಿ. ಕುಡಿಯೋದು ನೋಡಿ, ನಾನು ಇನ್ನೂ ಭಯಂಕರವೇನಪ್ಪ ಅಂತಂದರೆ ಕುಡಿಯೋ ವಿಷಯ. ತಿನ್ನೋದು ಒಂದು ಕಡೆ ಇದ್ದರೆ ಬಿರಿಯಾನಿ ತಿಂತೀಯ, ತಿನ್ನಪ್ಪ ಹೋಗಲಿ. ಮತ್ತಿದೇನು ಮದ್ಯಪಾನ ಮುಟ್ಟಬೇಡ್ರಿ ಅಂತ ದೇವ್ರು ಅಂದರೆ, ಮದ್ಯಪಾನ ಮುಟ್ಟೋದು ಬೇಡ ಅಂತ ದೇವ್ರು ಹೇಳಿದ್ರೆ ಇವರೇನು ಮಾಡ್ತಾರೆ? ಮತ್ತೆ ವಚನ ತೋರಿಸ್ತಾರೆ. ಯೇಸು ಕ್ರಿಸ್ತರಲ್ಲಿ
ಮದುವೆಗೆ ಹೋದಾಗ, ಕಾನಾನ್ ಮದುವೆಗೆ ಹೋದಾಗ ಅಲ್ಲಿ ಮದುವೆ ಮಾಡಿದ್ದಾರೆ. ಮದುವೆಯಲ್ಲಿ ದ್ರಾಕ್ಷಾರಸ ಕೊಟ್ರಲ್ವ, ವೈನ್ ಕೊಟ್ರಲ್ವ. ವೈನ್ ನೀನು ಅಂದುಕೊಂಡಂಥ ವೈನ್ ಅಲ್ಲಪ್ಪ ಅದು, ಶ್ರೇಷ್ಠ ವೈನ್ ಕೊಟ್ಟರೆ ಅವರು ನೀನು ವೈನೇ ಕುಡಿತೀಯ ಮತ್ತು ಯೇಸು ಕ್ರಿಸ್ತರನ್ನು ತೋರಿಸ್ತೀಯ. ಮತ್ತು ನೀ ಎಂಥ ಬುದ್ಧಿ ಬಂದಿದೆ, ನೀ ಎಂಥ ಬುದ್ಧಿ, ಒಳ್ಳೆ ಬುದ್ಧಿನ. ಮತ್ತು ಯೇಸು ಕ್ರಿಸ್ತ ಲಿಂಕ್ ಮಾಡ್ತಾರೆ, ವೈನ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಎಂಥ ವೈನ್ ಕೊಟ್ಟಿದ್ದಾರೆ ಗೊತ್ತಾ ನಮಗೆ? ಎಂಥ ದ್ರಾಕ್ಷಾರಸವನ್ನು ಕೊಟ್ಟಿದ್ದಾರೆ ಗೊತ್ತಾ ನಮಗೆ? ಆರೋಗ್ಯಕರವಾದಂಥದ್ದು, ಶ್ರೇಷ್ಠವಾದಂಥದ್ದು, ರುಚಿಕರವಾದಂಥದ್ದು ಕೊಟ್ಟಿದ್ದಾರೆ ವಿನಃ ಮತ್ತಿನಲ್ಲಿ ಸೇರಿಸುವಂಥದ್ದಲ್ಲ. ಅದು ಮದ್ಯವನ್ನು ಕಲಿಸಿರುವಂಥದ್ದು ಅಲ್ಲ ಅದು. ನೋಡಿ ಪ್ರಿಯರ ದೇವರ ಮಕ್ಕಳಿಗೆ, ಅದಕ್ಕೆ ಇವರು ಕುಡಿತಾರೆ, ಅವರು ಕುಡಿತಾರೆ, ನೀವು ಕುಡೀರಿ, ನಾವು ಕುಡೀರಿ, ಆಮೇಲೆ ಕುಡಿದು ಮತ್ತಿನಲ್ಲಿ ಡ್ಯಾನ್ಸ್ ಮಾಡೋಣ, ಕುಣಿಯೋಣ. ಕುಣಿತಾರೆ, ಆಮೇಲೆ ಏನೇನು ನಡೀತದೆ? ದಾರಿ ತಪ್ತದ ತಪ್ಪಲ್ವ ಪ್ರಿಯರೇ? ದಾರಿ ತಪ್ತಾ ಇಲ್ವ ಹೇಳಿ? ಕ್ರಿಸ್ತನನ್ನು ಒಪ್ಪಿಕೊಂಡಿದ್ದಾರ, ಕ್ರಿಸ್ತನನ್ನು ಪಾಲಿಸ್ತಾ ಇದ್ದಾರೆ? ಒಪ್ಪಿಕೊಳ್ಳದ ಇವರೇ ಕ್ರಿಸ್ತ ವಿರೋಧಿಗಳಂತ ಹೇಳಿದರೆ ಎಷ್ಟು ಮಂದಿ ಇದ್ದೀವಿ ಹೇಳಿ? ಯಾರವರು? ನಮ್ಮ ಅಣ್ಣಂದಿರು, ನಮ್ಮ ತಮ್ಮಂದಿರು, ನಮ್ಮ ತಂಗಿಯರು, ನಮ್ಮ ಅಕ್ಕಂದಿರ್ತಾನೆ. ನಮ್ಮ ಅಣ್ಣಂದಿರು, ನಮ್ಮ ತಮ್ಮಂದಿರು, ನಮ್ಮ ತಂಗಿಯರು, ನಮ್ಮ ಅಕ್ಕಂದಿರು ನಮ್ಮ ಪಕ್ಕದಲ್ಲೇ ಇದ್ದಾರೆ ಎಲ್ಲರೂ ಕೂಡ. ನಾವು ಭಕ್ತರು ಅಂತ ಹೇಳ್ಕೊಳ್ತೀವಿ. ಭಕ್ತರು ಅಂತ ಹೇಳಿಕೊಳ್ಳೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ನಡೆದರೆ ಸಾಕು, ನಮ್ಮ ಭಕ್ತಿ ಒಳಿತಾ ಇರುತ್ತೆ. ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಭಕ್ತರಂತ ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಭಕ್ತಿ ಬೆಳಕು ಹಾಗೆ ಒಳಿತಾ ಇರುತ್ತೆ, ಪ್ರಜ್ವಲಿಸ್ತಾ ಇರುತ್ತೆ, ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಗಳಲ್ಲಿ. ಹೌದಂತೀರಲ್ಲ ಅಂತೀರ ಪ್ರಿಯ? ಅಂದು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳೇ, ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಬನ್ನಿ ಅಲ್ಲಿಗೆ. ಎಲ್ಲಿಗೆ? ಮತ್ತೆ ಯೋಹಾನನು ಬರೆದ 2ನೇ ಪತ್ರಿಕೆ 7ನೇ ವಚನ, 2ನೇ ಪತ್ರಿಕೆ 7ನೇ ವಚನ. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರರು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ನೋಡಿದ್ರೆ ಒಪ್ಪದವನು ಯಾರಂತ ನೋಡುವಾಗ ಆತನ ಆಜ್ಞೆಗಳನ್ನು ಪಾಲಿಸದವರು. ಒಪ್ಪದವರಂದರೆ, ಒಪ್ಪದವರು ಅಂದರೆ ಯೇಸು ಕ್ರಿಸ್ತರನ್ನು ಹೊರಗಡೆ ಒಪ್ಪಿಕೊಂಡಿದ್ದಾರೆ, ಆದರೆ ಆತನ ಆಜ್ಞೆಗಳನ್ನು ಪಾಲಿಸದೆ ಹೋದರೆ ಯಾರಿವರು? ಯಾರಾಗ್ತಾರೆ ಇವರು? ಒಪ್ಪದವರು ಯಾರಾಗ್ತಾರೆ? ಯೇಸು ಕ್ರಿಸ್ತರನ್ನು ಒಪ್ಪದವರು ಅಂದರೆ ಯೇಸು ಕ್ರಿಸ್ತರ ಆಜ್ಞೆಗಳನ್ನು ಪಾಲಿಸದವರು. ಯೇಸು ಕ್ರಿಸ್ತರ ಆಜ್ಞೆಗಳನ್ನು ಪಾಲಿಸದವರು ಏನಾಗ್ತಾರಂತ ನೋಡುವಾಗ ಒಪ್ಪದವರು ಏನಾಗ್ತಾರಂತ ನೋಡುವಾಗ ಕ್ರಿಸ್ತನಿಗೆ ವಿರೋಧಿಗಳಾಗ್ತಾರೆ. ಎಷ್ಟು ಮಂದಿ ಕ್ರಿಸ್ತನಿಗೆ ವಿರೋಧಿಗಳಿದ್ದಾರಂತ ನೋಡುವಾಗ ನಮ್ಮ ಮಧ್ಯದಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಯಾರ ಮಾತಿದ್ದು? ನನ್ನ ಮಾತಂತೀರಾ? ದೇವರ ಮಾತಾ, ನನ್ನ ಮಾತಾ? ದೇವರ ಮಾತುಗಳು. ಇನ್ನು ನೋಡಿ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. 8ನೇ ಅಧ್ಯಾಯ 16ನೇ ವಚನ, 8:16. ತೀರ್ಪು ಮಾಡಿದರೂ ನನ್ನ ತೀರ್ಪು ಸರಿಯಾದದ್ದೇ, ಯಾಕೆಂದರೆ ನಾನು ಒಂಟಿಗನಲ್ಲ, ನಾನು ನನ್ನನ್ನು ಕಳಿಸಿಕೊಟ್ಟ ತಂದೆಯು ಇಬ್ಬರು ಇದ್ದೇವೆ. ಅಂದರೆ ನಾನು ಒಂಟಿಗನಲ್ಲ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಒಬ್ಬನಿಲ್ಲ, ನಾನು ಒಂಟಿಗನಲ್ಲ ಅಂದರೆ ಅರ್ಥ ಏನು ಪ್ರಿಯರೇ? ನಾನು ಒಂಟಿಗನಲ್ಲ ಅಂದರೆ ಅರ್ಥ ಏನು? ನಾನು ಒಂಟಿಗನಲ್ಲ ಅಂದರೆ ನಾನು ಮಾತ್ರವಲ್ಲ, ನನ್ನ ಜೊತೆಯಲ್ಲಿ ತಂದೆ ಕೂಡ ಇದ್ದಾರೆ ಅಂತೇಳಿ ಅವರು ಯೇಸು ಕ್ರಿಸ್ತರು ನೇರವಾಗಿ ಒಪ್ಪಿಕೊಂಡು ಹೇಳುವಾಗ, ಇನ್ನು ಕೆಲವರು ಏನಂತಾರೆ, ಇಲ್ಲ ಯೇಸು ಕ್ರಿಸ್ತರೇ ತಂದೆಯಾದ ದೇವರು, ಯೇಸು ಕ್ರಿಸ್ತರೇ ಎಲ್ಲ ಅಂತೇಳಿ, ಯೇಸು ಕ್ರಿಸ್ತನೇ ಯೆಹೋವನು ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನೇ ತಂದೆ ಅಂತೇಳಿ ಈ ರೀತಿ ಪರಿಚಯ ಮಾಡ್ತಾರೆ. ಅಂದರೆ ಇವರೇ ಇವರು, ತಂದೆ ಮಗ ಪವಿತ್ರಾತ್ಮ ಮೂವರು ಒಬ್ಬರೇ ಅಂತ ಪರಿಚಯ ಮಾಡ್ತಾರೆ. ಮೂವರು ಒಬ್ಬರೇ ಅಂತ ಇದೆಯಾ ಅಂತ ನೋಡುವಾಗ ಮೂವರು ಒಬ್ಬರೇ ಅಂತಿಲ್ಲ, ಮೂವರು ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ ಅನ್ನೋ ಪದಕ್ಕರ್ಥ, ಒಬ್ಬನೇ ಅನ್ನುವಂಥ ಪದಕ್ಕರ್ಥ ವ್ಯತ್ಯಾಸ. ಒಬ್ಬನೇ ಅನ್ನುವಂಥ ಪದಕ್ಕರ್ಥ, ಒಂದಾಗಿದ್ದೇವೆ ಎಂದು ಪದಕ್ಕರ್ಥ, ಪದಕ್ಕೆ ಅರ್ಥ ವ್ಯತ್ಯಾಸ ಏನಿದೆ? ನಾನು ಒಬ್ಬನೇ ಅಂದರೆ ಈ ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ. ಇದು ಒಂದು ಸರಿ ಯೋಚನೆ ಮಾಡಿ. ಈ ಮನೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ,
ಇದನ್ನೇ ಯೋಚನೆ ಮಾಡಿ. ಈ ಮಾತಿಗೂ ವ್ಯತ್ಯಾಸ ಇದೆಯಾ? ಒಬ್ಬನೇ ಇದ್ದೀನಂದರೆ ಒಬ್ಬರೇ ಇದ್ದಾರೆ, ಒಗ್ಗಟ್ಟಾಗಿದ್ದೀವಿ ಅಂದರೆ ಇನ್ನೂ ಕೆಲವರು ಇದ್ದಾರೆ ಒಂದಾಗಿದ್ದಾರೆ, ಇನ್ನೂ ಕೆಲವರು ಇದ್ದಾರೆ ಒಂದಾಗಿದ್ದಾರೆ. ಇವಾಗ ತಂದೆ ಮಗ ಪವಿತ್ರಾತ್ಮರು ಒಂದಾಗಿದ್ದೀವಿ ಅಂತ ಅವ್ರು ಹೇಳಿದ್ರೆ ನಮ್ಮಲ್ಲಿ ಏನಿದೆ ಅಂತ ನೋಡುವಾಗ ಇಲ್ಲ ಅವರೇ ಇವರೇ ಅವರಂತೇಳಿ ಹೇಗೆ ಪರಿಚಯ ಮಾಡಿದ್ದಾರೆ? ಹೇಗೆ ಪರಿಚಯ ಮಾಡಿದ್ದಾರೆ? ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರ ಆತ್ಮನನ್ನು, ಮೂವರನ್ನು ಕುರಿತು ಅವ್ರು ಹೇಗಿದ್ದಾರೋ ಹಾಗೆ ಪರಿಚಯ ಮಾಡಬೇಕು. ಅದನ್ನು ಬಿಟ್ಟು ಪ್ರಿಯರಾದ ದೇವ್ರ ಮಕ್ಕಳಿರ ತಂದೆ ಯೇಸು ಪ್ರಭುವೇ ಪವಿತ್ರಾತ್ಮನು, ಯೇಸು ಪ್ರಭುವೇ ತಂದೆಯಾದ ದೇವರದ್ದೇ ಈ ರೀತಿ ಪರಿಚಯ ಮಾಡಿ ದಾರಿ ತಪ್ಪಿಸಿದ್ದಾರೆ. ಏನಾಗ್ತಾರೆ ಇವರು? ತಂದೆಯನ್ನು ಮಗನನ್ನು ಒಪ್ಪದ ಇವರೇ ಕ್ರೈಸ್ತ ವಿರೋಧಿ ಅಂತ ಇರುತ್ತೆ. ಎಲ್ಲಿರುತ್ತೆ ಆ ಮಾತು? ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು ನೋಡಿ ಪ್ರಿಯರಾದ ದೇವರು. 22, 23ನೇ ವಚನವನ್ನು. ಯೇಸು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ತಾನು ದೇವರ ಮಗನಿಗೆ ಸೇರಿದವನಲ್ಲವೆನ್ನುವವನು ತಂದೆಗೆ ಸೇರಿದವನಲ್ಲ. ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ. ಅಂದರೆ ಮೇಲ್ಗಡೆ ನೋಡುವಾಗ ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತನ ವಿರೋಧಿ. ಅಂದರೆ ತಂದೆ ಇದ್ದಾನೆ ಎಂದು ಅರಿಯಬೇಕು, ಮಗನು ಇದ್ದಾನೆ ಎಂದು ಅರಿಯಬೇಕು. ತಂದೆಯನ್ನು ಮಗನನ್ನು, ತಂದೆ ಅಂದರೆ ಅರ್ಥ ಏನು, ಮಗನಂದರೆ ಅರ್ಥ ಏನು? ತಂದೆ ಎನ್ನುವಂಥ ಪದಕ್ಕೆ ಅರ್ಥ ಏನು, ಮಗನು ಎಂಬುವಂಥ ಪದಕ್ಕೆ ಅರ್ಥ ಏನು? ನನಗೆ ನಾನೇ ತಂದೆ ನಾನೇ ಮಗನಂತೇಳಿ ನನ್ನನ್ನು ನಾನು ಹೇಳ್ಕೊಳಕ್ಕಾಗತ್ತಾ? ರಾಮು ಎಂಬ ನಾನೇ ತಂದೆ ನಾನೇ ಮಗನು, ನಾನೇ ತಂದೆ ನಾನೇ ಮಗನು, ಸರಿನಾ? ನಾನೇ ತಂದೆ ನಾನೇ ಮಗನು, ಸರಿನಾ? ನನ್ನ ಮಗನು ಅವನು, ಅವನ ತಂದೆ ನಾನು. ಯೇಸು ಪ್ರಭು ದೈವಕುಮಾರ, ದೇವರ ಮಗನು. ತಂದೆಯಾದ ದೇವರಿದ್ದಾರೆ, ಪ್ರಭು ಇದ್ದಾರೆ. ಮಗನು ಎಂಬುವಂಥ ಅರ್ಥಕ್ಕೆ ತಂದೆ ಎತ್ತಿದ್ದಾನೆ. ಅದಕ್ಕೆ ನಾನು ನಿನ್ನನ್ನು ಪಡೆದಿದ್ದೇನೆ ಅಂತೇಳಿ ಪ್ರಭುವನ್ನು ಕುರಿತು ಹೇಳ್ತಾರೆ, ಹೇಳಲ್ವ? ನಾನು ನಿನ್ನನ್ನು ಪಡೆದಿದ್ದೇನೆ. ಎಲ್ಲಿ? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಆ ಮಾತನ್ನು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು. ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳುದುಂಟೆ. ಅಂದರೆ ಇವತ್ತು ನಾನು ನಿನ್ನನ್ನು ಪಡೆದಿದ್ದೇನೆ, ನಾನು ನಿನ್ನನ್ನು ಪಡೆದಿದ್ದೀನಿ. ಪಡೆದಾಗ ಹೇಳ್ತಾರಾ? ಪಡೆಯದೇ ಇದ್ದಾಗ ಹೇಳ್ತಾರಾ? ಪಡೆದಾಗ ಹೇಳ್ತಾರಾ? ಯೇಸು ಪ್ರಭು ಕೂಡ ನನ್ನ ತಂದೆ ಪರಲೋಕದಲ್ಲಿದ್ದಾರೆ, ಆತನು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನನಗಿಂತ ದೊಡ್ಡ ಆತನು, ನನಗಿಂತ ಶ್ರೇಷ್ಠನು ದೊಡ್ಡ ಆತನಿದ್ದಾನೆ ಅಂತ ಹೇಳಿಲ್ವಾ? ಆತನು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತಂದೆ ಕಳಿಸಿರುವುದರಿಂದ ನಾನು ಬಂದಿದ್ದೀನಿ, ನನ್ನ ಚಿತ್ತದಂತೆ ನಾನು ಬಂದಿಲ್ಲ, ನನ್ನ ಚಿತ್ತವನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಮತ್ತು ಯಾರು ಕಳಿಸಿದ್ರೆ ಬಂದಿದ್ದೀರಪ್ಪ? ತಂದೆಯಾದ ದೇವರಿದ್ದಾರೆ, ಅವರು ಕಳಿಸಿರೋದ್ರಿಂದ ಬಂದಿದ್ದೀನಿ. ಯಾಕೆ ಬಂದಿದ್ದೀರಾ? ಅವರ ಚಿತ್ತವನ್ನು ನೆರವೇರಿಸೋದಕ್ಕೆ. ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ಬಂದಿಲ್ಲ, ನಾನು ಅವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀನಿ ಅಂತ ಪ್ರಭು ಹೇಳಿರುವಾಗ ಈ ಮಾತನ್ನು ಯಾರು ಒಪ್ಪಿದ್ದಾರೆ? ಒಪ್ಪಿದವರು ದೇವರ ಮಕ್ಕಳಾಗ್ತಾರೆ ವಿನಃ ಒಪ್ಪದವರು ಏನಾಗ್ತಾರೆ? ಕ್ರೈಸ್ತನನ್ನು ಒಪ್ಪಿದ್ದೀನಂದರೆ ಈ ಮಾತನ್ನು ಕೂಡ ಒಪ್ಪಬೇಕಾ ಬಿಡಬೇಕು? ಪರವಾಗಿಲ್ಲ ಅಂತೀರ? ಪರವಾಗಿಲ್ಲ ಅಂತೇಳಿ ನಿನ್ನ ಮನೆಯಲ್ಲಿ ಅಂದುಕೋ, ಪರವಾಗಿಲ್ಲ. ದೇವರ ವಾಕ್ಯದಲ್ಲಿ ಅಲ್ಲ, ದೇವರ ವಚನದಲ್ಲಿ ಅಲ್ಲ. ನಿನ್ನಲ್ಲಿ ಇದ್ದದ್ದು ಯಾರಾದರೂ ಕದ್ದುಕೊಂಡ್ರ ಹೋದ್ರೋಗ್ಲಿ ಬಿಡು, ಪರವಾಗಿಲ್ಲ, ದೇವ್ರ ಸ್ತೋತ್ರವಾಗಲೇನು. ಹೇಳ್ಕೊಂಡೋದ್ರ ದೇವ್ರ ಸ್ತೋತ್ರವಾಗಲಿ ಅಂತ ಹೇಳು. ದೇವರ ವಾಕ್ಯದ ವಿಷಯದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಪರವಾಗಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಪ್ರಿಯರೇ?
ನೋಡ್ತೀರಾ? ಯೋಹಾನನು ಬರೆದ ಎರಡನೇ ಪತ್ರಿಕೆ ಒಂದೇ ಅಧ್ಯಾಯ ಇರುತ್ತೆ. 10ನೇ ವಚನವನ್ನು ನೋಡಿ ಪ್ರಿಯರೇ, 10ನೇ ವಚನವನ್ನು. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗಿದ್ದಾನೆ. ಇವಾಗ ಎಲ್ಲರೂ ಅವರೇ ಇದ್ದಾರಲ್ಲ, ಹೇಗೆ ಮಾಡ್ತೀರಿ? ಇವಾಗ ಅಕ್ಕ ಪಕ್ಕದಲ್ಲಿ ಎಲ್ಲರೂ ಕೂಡ ಏನ್ರಿ ಕ್ರಿಸ್ತನನ್ನು ಒಪ್ಪದೇ ಇರುವಂಥ ಆತ್ಮಗಳೇ ಇದ್ದಾರಲ್ಲ, ಹೇಗೆ ಮಾಡ್ತೀರಾ? ದೇವರೇನು ಅವ್ರಿಗೆ ಶುಭವಾಗಲಿ ಅಂತ ಅನ್ನಬಾರ್ದಂತೆ, ಅವ್ರನ್ನ ನಮ್ಮ ಮನೆಯಲ್ಲಿ ಸೇರಿಸ್ಕೊಳ್ಬಾರ್ದು ಅಂತಲೂ ಹೇಳ್ತಾರೆ. ಮನೆಯಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಹೇಗೆ ಇದು? ಹೇಗೆ ಅಂದರೆ, ನಾವು ಇನ್ನೊಬ್ಬರಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಅವರೇ ಇದ್ದಾರಲ್ಲ. ನಮ್ಮ ಮನೆಯಲ್ಲಿದ್ದಾರೆ, ಹೊರಗಡೆ ಇದ್ದಾರೆ, ಸಮಾಜದಲ್ಲಿದ್ದಾರೆ. ಇದ್ದಾಗ ನಾವು ಹೇಗೆ ಹೊರಗಡೆ ಹೋಗಿ ಸುವಾರ್ತೆಯನ್ನು ಸಾರಕ್ಕಾಗತ್ತೆ? ಅಂದರೆ ಅರ್ಥ ಏನು ಗೊತ್ತಾ ಪ್ರಿಯರೇ? ಅವರಿದ್ದರೂ ಕೂಡ, ಅವರ ಸಮಾಜದಲ್ಲಿ ಇದ್ದರೂ ಕೂಡ ಅವರ ಹಾಗೆ ನಾವು ನಡೆಯುವಂಥದ್ದಿಲ್ಲ, ಅವರ ಹಾಗೆ ನಾವು ನಡಿಬಾರ್ದು, ಅವರ ಹಾಗೆ ನಾವು ಜೀವಿಸಬಾರ್ದು. ನಾವು ವಾಕ್ಯದಗೋಸ್ಕರನೇ ಜೀವಿಸ್ಬೇಕು. ಎಲ್ಲಿಗೆ ಹೋದ್ರೂ ಕೂಡ ವಾಕ್ಯದ ಪ್ರಕಾರನೇ ಇರಬೇಕು ನಮ್ಮ ಬದುಕುಗಳು. ಅವ್ರು ಇರ್ತಾರಾ, ಹೇಳ್ಕೊಳ್ತಾರಾ, ಪರವಾಗಿಲ್ಲ ಅಂದರೆ ಶುಭವಾಗಲ್ಲ ಅಂದರೆ ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ದೀರಂತ ಅಂದರೆ ನೀವು ಹೋಗ್ತೀರಾ ನರಕಕ್ಕೆ. ವಾಕ್ಯಕ್ಕೆ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರು, ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಬೋಧನೆ ಮಾಡಿದಾಗ ನೀವು ಅವ್ರನ್ನ ಪ್ರೋತ್ಸಾಹ ಕೊಟ್ಟಾಗ ಅವರು ಮಾಡಿರುವಂಥ ಪಾಪಗಳಲ್ಲಿ ಆ ಪಾಪದಲ್ಲಿ ನೀವು ಕೂಡ ಸೇರಿದವರಾಗ್ತೀರ. ಮತ್ತು ಹೇಗೆ ಇದು ಈ ವಿಷಯದಲ್ಲಿ ಜಾಗೃತಿಯಾಗಿರ್ಬೇಕಂತ ಹೇಳ್ತಾರೆ, ಜಾಗರೂಕತೆಯಿಂದ. ಪ್ರಭು ಹೇಳಿದ್ದ ಈ ಮಾತು ಸುಳ್ಳ? ಸುಮ್ಮನೆ ಬರ್ಸಿದ್ದಾರಾ? ಟೈಮ್ ಪಾಸಿಗೆ ಏನಾದರೂ ಬರ್ಸಿದ್ದಾರಾ? ಹೇಳಿ ಪ್ರಿಯ, ಯಾಕೆ ಬರ್ಸಿದ್ದಾರೆ? ಅಂದರೆ ನಾವು ದೇವರ ಜ್ಞಾನದಲ್ಲಿ ಸಂಪೂರ್ಣರಾಗಬೇಕು. ಅಕ್ಕಪಕ್ಕದಲ್ಲಿ ತುಂಬ ಜನ ಹಾಗೇ ಇದ್ದಾರೆ, ತಂದೆಯನ್ನು ಒಪ್ಪದವರಿದ್ದಾರೆ, ಯೇಸು ಕ್ರಿಸ್ತರನ್ನು ಒಪ್ಪದವರಿದ್ದಾರೆ. ಒಪ್ಪದವರು ಇದ್ದಾಗ ನಾವು ಮಾತನಾಡುವಂಥದ್ದು ತಪ್ಪಿಲ್ಲ. ಆದರೆ ಅವರು ಒಪ್ಪಿರುವಂಥದ್ದನ್ನು ನಾವು ಸರಿ ಇದೆ, ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ದೀರಾ ಅಂತೇಳಿ ನಾವು ಒಂದು ವೇಳೆ ಅವರಿಗೆ ಬೇಷ್ ಅಂತ ಹೇಳಿದ್ರೆ ಅವರು ಮಾಡಿರುವಂಥ ಪಾಪದಲ್ಲಿ ನಾವು ಕೂಡ ಏನಾಗ್ತೀವಿ? ಪಾಪಾತ್ಮರಾಗ್ತೀವಿ. ಇನ್ನೊಂದು ಸಭೆಗೆ ಹೋಗುವಂಥದ್ದು ತಪ್ಪಿಲ್ಲ, ವಾಕ್ಯಗಳನ್ನು ಕೇಳುವಂಥದ್ದು ತಪ್ಪಿಲ್ಲ. ಆದರೆ ಅವರ ಕ್ರಿಯೆಗಳಲ್ಲಿ ನಾವು ಜಾಗೃತಿಯಾಗಿರಬೇಕು. ಅವ್ರು ಏನು ಹೇಳ್ತಾರೋ ಕೇಳಿ ಅಂತ ಹೇಳ್ತಾರೆ ಪ್ರಭು, ಏನು ಹೇಳ್ತಾರೋ ಕೇಳಿ, ಆದರೆ ಅವರ ಸಹವಾಸ ನಿಮ್ದು ಇರಬಾರ್ದು. ಅಂದರೆ ತುಂಬ ಜಾಗ್ರತೆ. ನೋಡಿ ಪ್ರಿಯರ ದೇವರ ಮಕ್ಕಳಿರ, ನಾವು ಪರಲೋಕಕ್ಕೆ ಸೇರಬೇಕು, ದೇವರ ಬಳಿಯಲ್ಲಿ ಸೇರಬೇಕಾದ್ರೆ ಆಸ್ತಿ ಬಗ್ಗೆ ಅಲ್ಲ. ಇಲ್ಲಿ ಲೋಕದಲ್ಲಿ ಆಸ್ತಿ ಬರುತ್ತೋ, ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ತಪ್ಪೇನಿಲ್ಲ. ಆಸ್ತಿ ಸಂಪಾದನೆ ಗೊಟಕ್ಕಂತೀಯಲ್ಲ, ಒಂದು ದಿನ ಎಲ್ಲ ಬಿಟ್ಟು ಹೋಗ್ತೀರಲ್ಲ. ಎಲ್ಲ ಬಿಟ್ಟು ಹೋಗುವಾಗ, ಎಲ್ಲ ಈ ನೆಲದ ಪಾಲ ಆಗುವಾಗ ಯಾತಕ್ಕಾಗಿ ನಿಮ್ಮ ಪ್ರಯಾಸ? ಯಾರಿಗಾಗಿ ನಿಮ್ಮ ಪ್ರಯಾಸ? ನಿಮ್ಮ ಪ್ರಯಾಸದಲ್ಲಿ ದೇವರ ಪ್ರೀತಿಯನ್ನು ಸಾರಿದ್ದೀರಾ? ನಿಮ್ಮ ಪ್ರಯಾಸದಲ್ಲಿ ಯೇಸು ಕ್ರಿಸ್ತರ ಸುವಾರ್ತೆಯನ್ನು ಸುವಾರ್ತೆ ಸಾರಿದ್ದೀವಾ? ಒಂದು ಆತ್ಮವನ್ನು ಕರ್ಕೊಂಡು ಬಂದಿದ್ದೀವಾ? ದೇವರಲ್ಲಿ ಸೇರಿಸಿದ್ದೀವಾ? ದೇವರಿಗೆ ಹತ್ತಿರವಾಗುವಂತೆ ಮಾಡಿದ್ದೀವಾ ಎನ್ನುವಂಥದ್ದು ನಾವು ಕಲಿಬೇಕಾಗುತ್ತೆ. ಎಲ್ಲರಿಗೂ ಹುಚ್ಚು, ಭವನ ಹುಚ್ಚು, ಮನೆ ಹುಚ್ಚು, ಆಸ್ತಿ ಹುಚ್ಚು, ಸಂಪಾದನೆ ಹುಚ್ಚು, ಉದ್ಯೋಗದ ಹುಚ್ಚು, ದೇವರ ಧ್ಯಾನ ಇಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರೇ, ಒಂದು ಸಾರಿ ಪ್ರತಿಯೊಬ್ಬರು ಯೋಚನೆ ಮಾಡಿ. ಅಂದರೆ ಉದ್ದೇಶ ಕೆಲಸ ಮಾಡಬಾರ್ದು, ಸಂಪಾದನೆ ಮಾಡ್ಕೋಬಾರ್ದು ಅಂತ ನನ್ನದು ಉದ್ದೇಶ ಅಲ್ಲ. ನಾವು ಏನು ಮಾಡಿದ್ರೂ ಕೂಡ ಅದರ ಹಿಂದೆ ದೇವರು ಮಹಿಮೆ ಹೊಂದಬೇಕಲ್ವ? ದೇವರು ಮಹಿಮೆ ಹೊಂದಬೇಕು ಪ್ರಿಯರಾದ ದೇವರು ಮಕ್ಕಳು. ಈ ಮಾತಲ್ಲೇನಿದೆ ಮತ್ತೊಂದು ಸಲ ನೋಡೋಣ. 8ನೇ ವಚನದಿಂದ ಓದಿಮ್ಮ. 2ನೇ ಅಂತೆ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳುಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರ್ರಿ. ಕ್ರೈಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆಯಲ್ಲಿಲ್ಲ. ನೋಡಿದ್ರೆ ಈ ಮಾತು, ಕ್ರೈಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ.
ಕ್ರೈಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆಯಲ್ಲಿಲ್ಲ. ಅಂದರೆ ದೇವರ ಯೇಸು ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ, ಅಂದರೆ ಆ ಉಪದೇಶದಲ್ಲಿ ಇಲ್ಲದೆ, ಆ ಉಪದೇಶದಲ್ಲಿ ನಿಲ್ಲದೆ, ಅದನ್ನು ಅತಿಕ್ರಮಿಸಿ ಮುಂದೆ ಹೋಗೋನಿದ್ದಾನಲ್ಲ, ಅವನು ದೇವರ ಅನ್ಯೋನ್ಯತೆಯಲ್ಲಿಲ್ಲ. ಅಂದರೆ ಯಾರಿಲ್ಲ ಅಂತ ನೋಡುವಾಗ ದೇವರ ಉಪದೇಶವನ್ನು ಏನು ಮಾಡಿದ್ದಾರೆ? ತಿರಸ್ಕರಿಸಿದವರಿದ್ದಾರೆ. ಏನು ಮಾಡಿದ್ದಾರೆ? ನೆಲೆಗೊಳ್ಳದೇ ಇದ್ದವರಿದ್ದಾರೆ. ಅದನ್ನು ಅತಿಕ್ರಮಿಸಿದವರು ಅಂದರೆ ಅದನ್ನು ಬಿಟ್ಟಿದ್ದಾರೆ, ಅದನ್ನು ತಿರಸ್ಕರಿಸಿದ್ದಾರೆ, ಅದನ್ನು ಮೀರಿ ಪಾಪ ಮಾಡ್ತಾ ಇದ್ದಾರೆ. ಅದನ್ನು ಮೀರಿ ಪಾಪ ಮಾಡುವಂಥದ್ದು. ಒಂದು ಸರಿ ನೋಡಿ, ಹಳೆ ಜೀವನ ನಮ್ಮದು ಹೇಗಿತ್ತು, ನಮ್ಮ ಹಳೆ ಬದುಕುಗಳು ಹೇಗಿತ್ತು. ಇಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ವಾಕ್ಯಗಳು ತಿಳಿಯದೆ ಮುಂಚಿತವಾಗಿ ನಮ್ಮ ಹಳೆ ಬದುಕುಗಳು ಎಷ್ಟೋ ನಡೆದೋಗಿದೆ. ದೇವರ ಕೃಪೆ ಮೂಲಕ ಕ್ರಿಸ್ತನ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ. ಇನ್ನು ಸೇರಿಸದೇ ಇದ್ದವರು ಬಹಳ ಮಂದಿ ಇದ್ದಾರೆ. ಮತ್ತು ಅವರ ಗತಿ ಏನು, ಅವರ ಕೆಲಸ ಏನು, ಅವರ ಸ್ಥಿತಿಗತಿಗಳೇನು? ಈ ಮಾತಿಗೆ ಉತ್ತರ ಏನು? ಈ ಮಾತಿಗೆ ಉತ್ತರ ಏನು ಕೊಡ್ತೀರಾ? ಈ ಮಾತಿಗೆ ಉತ್ತರ ಏನು ಕೊಡ್ತಾರೆ ಸಮಾಜ, ಕ್ರೈಸ್ತ ಸಮಾಜ? ಈ ವಾಕ್ಯಗಳಿಗೆ ಉತ್ತರ ಏನು ಕೊಡ್ತಾರೆ ಕ್ರೈಸ್ತ ಸಮಾಜ? ದೇವರ ಬಳಿಯಲ್ಲಿ ಉತ್ತರ ಕೊಡಬೇಕು. ಭವಿಷ್ಯತ್ತಲ್ಲಿ ನಮ್ಮ ಪೀಳಿಗೆ ಬರ್ತಾ ಇದೆ. ಭವಿಷ್ಯತ್ತಲ್ಲಿ ನಮ್ಮ ಪೀಳಿಗೆ ಬರ್ತಾ ಇದೆ. ಆ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದ್ದೀವಿ? ಆ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದ್ದೀವಿ? ಆಸ್ತಿನ, ಉದ್ಯೋಗನ, ಬಂಗಾರನ? ಪಾಪ ಮಾಡಿ 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 ಕೆಲಸ ಮಾಡಿ ಪಾಪದಿಂದ ಕೂಡಿಟ್ಟಿದ್ದೀವಿ ಅಂದರೆ ಏನು ಮಾಡಿದ್ದೀವಿ? ದೇವ್ರ ಕೆಲಸ ಮಾಡದೆ ಕೂಡಿಟ್ಕೊಂಡಿದ್ದೀವಿ. ದೇವ್ರ ಕೆಲಸ ಇಲ್ಲ. ದೇವರ ಕೆಲಸ ಮಾಡದೆ ಏನು ಮಾಡಿದ್ರೂ ಕೂಡ ಅದು ಪಾಪದ ಮೂಟೆಯನ್ನು ಮನೆಯಲ್ಲಿ ತುಂಬಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಮಕ್ಕಳಿಗೆ, ಭವಿಷ್ಯತ್ತಲ್ಲಿ ನಮ್ಮ ಮಕ್ಕಳಿಗೆ ದೈವತ್ವವನ್ನು ಕಲಿಸಿ ಹೋಗಬೇಕು. ನಮ್ಮ ಮಕ್ಕಳಿಗೆ ದೇವರ ಪ್ರೀತಿಯನ್ನು ಅರ್ಥ ಮಾಡುವ ರೀತಿಯಲ್ಲಿ ಹೇಳಿ ತಿಳಿಸಿ ಕಣ್ಣೀರು ಸುರಿಸಿ ನಮ್ಮ ಮಕ್ಕಳಿಗೆ ಒಂದು ನಿಜವಾದ ಮಾರ್ಗವನ್ನು ತೋರಿಸಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಳ್ಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಮ್ಮಪ್ಪ ಏನು ಮಾಡಿದ್ರು, ಆಸ್ತಿ ಎಲ್ಲಪ್ಪ ಬಳ್ಕೊಂಡು ಹೋಗುತ್ತೆ, ಅದೆಲ್ಲ ಆತ್ಮಿಕವಾಗಿ ಏನು ಮಾಡಿದ್ರು, ದೇವ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ರ. ಅಬ್ರಹಾಮನು ತನ್ನ ಮಕ್ಕಳಿಗೆ ತಿಳಿಸ್ಕೊಟ್ಟ. ಇಸಾಕನು ದೇವರ ಬಗ್ಗೆ ತಿಳಿಸ್ಕೊಟ್ರು. ಅವರು ದೈವತ್ವವನ್ನು, ಸಂಪಾದನೆ ಬಗ್ಗೆ ಮಾತಾಡಿಲ್ಲ, ದೈವತ್ವವನ್ನು, ದೇವರ ಬಗ್ಗೆ. ನಮ್ಮ ಜೀವಿತಗಳು, ಪ್ರಿಯರಾದ ದೇವರ ಬಗ್ಗೆ ನಮ್ಮ ಬದುಕುಗಳು ಏನಿದೆ ಅಂತ ನೋಡುವಾಗ ವಾಕ್ಯ ಕಲಿತಾ ಇಲ್ಲ ರೀ. ನಾವು ವಾಕ್ಯವನ್ನು ಕಲಿತಾ ಇಲ್ಲ. ಒಂದು ವೇಳೆ ಕಲಿತರೂ ಕೂಡ ಈ ಕಡೆ ಕೇಳ್ತಾ ಇದ್ದೀವಿ, ಈ ಕಡೆ ಬಿಡ್ತಾ ಇದ್ದೀವಿ. ಮತ್ತೇನು ಸಮಸ್ಯೆಗಳೇನು? ನಮ್ಮದೇನು ಸಮಸ್ಯೆ? ನಮ್ಮದು ನಿಮ್ಮದು ಯಾಕೆ? ನಿಮ್ಮ ಬಗ್ಗೆ ನನಗೆ ಯಾಕೆ, ನನ್ನ ಬಗ್ಗೆ ನಿನ್ಗೆ ಯಾಕೆ? ನೀವು ಆತ್ಮಿಕವಾಗಿ ಬೆಳಿಬೇಕು, ನಾನು ಆತ್ಮಿಕವಾಗಿ ಬೆಳಿಬೇಕು. ನೀವು ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕು, ನಾನು ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕು. ಆಗ್ತಾಯಿದ್ದೀವ? ದೇವರ ಆಜ್ಞೆಗಳು ಲೋಕದಲ್ಲಿ ನೋಡುವಾಗ ಕ್ರಿಸ್ತ ವಿರೋಧಿ ಬರ್ತಾನೆ ಅಂತೇಳಿ ಸೈತಾನ್ ಏನು ಮಾಡಿದ್ದಾನೆ? ಮನೋನೇತ್ರಗಳನ್ನು ಮಂಕು ಮಾಡಿ ಭವಿಷ್ಯತ್ತು ದಿನಗಳಲ್ಲಿ ಬರ್ತಾನೆ ಅವನಂತೇಳಿ, ಆಮೇಲೆ ಬರ್ತಾನಂತೇಳಿ ಬೋಧಕನಿಗೆ ಹುಟ್ಟಿಸಿ ಆ ಬೋಧಕನು ಸಾರಿದಾಗ ಅದನ್ನೇ ಪ್ರಪಂಚ ದೇಶದಲ್ಲಿ ಪಾಲಿಸಿಕೊಂಡು ಇದೆ ಪ್ರಿಯರೇ. ಅದನ್ನೇ ಇದು ನೋಡ್ತಾ ಇದೆ. ಆಲ್ರೆಡಿ ಕ್ರಿಸ್ತ ವಿರೋಧಿ ಬಂದಿದ್ದಾನೆ. ಆ ಕ್ರಿಸ್ತ ವಿರೋಧಿ ಎಲ್ಲಿದ್ದಾನಂತ ನೋಡುವಾಗ ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮನ್ನೇ ಕ್ರಿಸ್ತ ವಿರೋಧಿಗಳನ್ನಾಗಿ ಮಾಡಿದ್ದಾನೆ. ದೇವರಿಗೆ ವಿರೋಧಿಗಳು, ದೇವರನ್ನು ಒಪ್ಪದ ಆತ್ಮಗಳು ದೇವರಿಗೆ ವಿರೋಧಿಗಳಾಗ್ತೀವಿ ಪ್ರಿಯರೇ. ದೇವರನ್ನು ಒಪ್ಪಿಲ್ಲ ಅಂದರೆ ಅರ್ಥ ಏನು ಗೊತ್ತಾ? ದೇವರ ಆಜ್ಞೆಗಳನ್ನು ನಾವು ಪಾಲಿಸಿಲ್ಲ ಅಂದರೆ ದೇವರನ್ನು ಒಪ್ಪಿಲ್ಲ ಅಂತ ಅರ್ಥ, ದೇವರನ್ನು ಅಂಗೀಕರಿಸಿಲ್ಲ ಅಂತ ಅರ್ಥ. ದೇವರನ್ನು ಅಂಗೀಕರಿಸಿಲ್ಲ ಅಂತ ಅರ್ಥ. ಎಷ್ಟು ಮಂದಿ ಅಂಗೀಕರಿಸಿಲ್ಲ, ಎಷ್ಟು ಮಂದಿ ಪಾಲಿಸ್ತಾ ಇಲ್ಲ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಬಾಯಿ ಮಾತಿನಿಂದ ಒಪ್ಪಿಕೊಂಡಿದ್ದಾರೆ, ಕ್ರಿಯೆಗಳಿಲ್ಲ, ಆಜ್ಞೆಗಳನ್ನು ಪಾಲಿಸ್ತಾ ಇಲ್ಲ. ಆಜ್ಞೆಗಳನ್ನು ಪಾಲಿಸೋರು ಪ್ರತಿಯೊಬ್ಬರು ಕೂಡ ಕ್ರೈಸ್ತನಿಗೆ ವಿರೋಧಿ. ಪ್ರತಿಯೊಬ್ಬನು ಕೂಡ ಅಷ್ಟೇ. ಒಂದು ಮಾತಾಡ್ಬೋದು, ಏನಪ್ಪ ಹಂಗೆ ಮಾತಾಡ್ತೀಯ ನೀನು? ತೋರಿಸು, ವಾಕ್ಯಗಳನ್ನು ತೋರಿಸಪ್ಪ. ಬೈಬಲ್ ಬಿಟ್ಟು ನೀನು ಬರಬೇಡ ನನ್ನ ಹತ್ರ. ಬೈಬಲ್ ಮುಂದೆ ಇಟ್ಕೊಂಡು ಬಾ,
ಒಂದು ದಿನ ಸಮಯ ಏರ್ಪಾಡು ಮಾಡ್ತೀನಿ, ಕೂತ್ಕೊಂಡು ಮಾತಾಡೋಣ. ವಾಕ್ಯದ ಪ್ರಕಾರ ಇರಬೇಕು. ಕೆಲವರಿಗೆ ಅವಕಾಶ ಕೊಟ್ಟರೆ ತಲೆ ತಿಂತಾರೆ. ತಲೆ ತಿನ್ನೋರಲ್ಲ, ಅಂದರೆ ಬುದ್ಧಿ ಜ್ಞಾನ ಇದ್ದವ್ರು ಬರಬೇಕು. ವಟ ಮಾತಾಡೋರಲ್ಲ. ನಮ್ಮ ಪುರಾತನ ಕಾಲದಲ್ಲಿ ಯಾರನ್ನೋ ಇಟ್ಕೊಂಡಿದ್ದಾರೆ, ಅವ್ರನ್ನೇ ನಾವು ಪೂಜಿಸ್ತಾ ಇದ್ದೀವಿ, ಅವ್ರನ್ನೇ ಆರಾಧನೆ ಮಾಡ್ತೀವಿ ಅಂದರೆ ಅವ್ರು ಹೋಗ್ತಾರೆ, ನೀವು ಕೂಡ ಹೋಗ್ತೀರಷ್ಟೇ. ಪ್ರಿಯರ ದೇವ್ರ ಮಕ್ಕಳಿರ, ಕೊನೆಯ ದಿನದಲ್ಲಿದ್ದೀವಿ. ನಿಮ್ಮ ಆತ್ಮಗಳು ಜಾಗ್ರತೆ. ನಿಮ್ಮ ಆತ್ಮಗಳಿಗೆ ಜವಾಬ್ದಾರರು ನೀವೇ. ನಿಮ್ಮ ಆತ್ಮಗಳಿಗೆ ಜವಾಬ್ದಾರರು ನಾವಲ್ಲ. ನಾವು ಬೋಧಕರು, ಸೇವಕರು ಮಾತ್ರ. ಹೇಳೋದು ಮಾತ್ರ. ಪಾಲಿಸೋದೋದರೆ ನಾನು ಹೋಗ್ತೀನಿ, ಪಾಲಿಸೋದವ್ರು ನೀವು ಹೋಗ್ತೀರಾ. ವಾಕ್ಯಗಳನ್ನು ಪಾಲಿಸಿಲ್ವಾ? ನಾನು ಹೋಗ್ತೀನಿ, ಡೌಟ್ ಏನಿಲ್ಲ. ನಿಮ್ಗೆ ಹೇಳಿದ್ದೀನಿ, ನಾನು ಪಾಲಿಸಿಲ್ಲ ಅಂದರೆ ಬಿಡ್ತಾರ ದೇವರು? ಏನು ಮಗನೇ, ಎಲ್ಲ ಕೊಟ್ಟಿದ್ದೀನಿ, ಇಷ್ಟ ಬಂದಾಗ ತಿರುಗಾಡ್ತೀಯ ಮಗನೇ? ಸುಮ್ಮನೆ ಅಂದರೆ ಹೇಳೋದಕ್ಕೆ ಕಲಿತೀಯ? ಮೊದಲನೇದಾಗಿ ನೀನು ಪಾಲಿಸ್ಬೇಕು ಮಗನೇ. ಮೊದಲನೇದಾಗಿ ನೀವು ಪಾಲಿಸು, ಆಮೇಲೆ ನೀನು ಬೋಧಿಸು ಅನುಭವದಿಂದ. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸಾರಿ ನೋಡಿ ಒಂದು ಸಾರಿ ಆಲೋಚನೆ ಮಾಡಿ. ಇವರೆಲ್ಲರೂ ಭಕ್ತರಿದ್ದಾರಲ್ಲ, ಅವರೆಲ್ಲರೂ ಪಾಲಿಸಿದ್ದಾರಲ್ಲ, ಹೇಗೆ ಮಾಡಿದ್ದಾರೆ, ಅವರು ಹೇಗೆ ಕೆಲಸ ಮಾಡಿದ್ದಾರೆ? ಪಾಲಿಸಿದವರೆಲ್ಲರೂ ಕೂಡ ಆಜ್ಞೆಗಳನ್ನು ಪಾಲಿಸಿದಾರಲ್ಲ, ಒಪ್ಪಿದವ್ರು ಏನು ಮಾಡಿದ್ದಾರೆ? ಪೇತ್ರನ ಕರಿತಾನೆ, ಪ್ರಭು ಪೇತ್ರನೇ, ನನ್ನನ್ನು ಪ್ರೀತಿಸ್ತಿದೆಯಾ? ಹೌದು ಪ್ರಭು. ಮತ್ತೊಂದು ಸಾರಿ ಕೇಳ್ತಾನೆ, ಪೇತ್ರನೇ, ನನ್ನನ್ನು ಪ್ರೀತಿಸ್ತಾ ಇದೆಯಾ? ಹೌದು ಪ್ರಭು. ಮತ್ತೊಂದು ಸಾರಿ ಕೇಳ್ತಾನೆ. ಎಲ್ಲಿರುತ್ತೆ ಆ ಮಾತು? ಯೋಹಾನ್ ಬರೆದ ಸುವಾರ್ತೆಯಲ್ಲಿರುತ್ತೆ, ಆಮೇಲೆ ಕೊನೆಯ ಅಧ್ಯಾಯದಲ್ಲಿ ನೋಡ್ಕೊಳ್ಳಿ. ಮತ್ತೊಂದು ಸಾರಿ ಕೇಳ್ತಾನೆ, ಪೇತ್ರನೇ, ನನ್ನನ್ನು ಪ್ರೀತಿಸ್ತೀಯಾ? ಹೌದು ಪ್ರಭು. ಹಾಗಾದರೆ ನನ್ನ ಹಿಂಡನ್ನು ನೀನು ಕಾಯಬೇಕು. ನನ್ನ ಹಿಂಡನ್ನು ಏನು ಮಾಡಬೇಕು? ಕಾಯಬೇಕಾ, ದೋಚ್ಕೋಬೇಕಾ? ಇವಾಗ ಏನು ಮಾಡ್ತಾಯಿದ್ದಾರೆ ಎಲ್ಲರೂ? ಅಂದರೆ ಮೊನ್ನೆ ಬೆಳಗ್ಗೆ ಮಂಡ್ಯದಲ್ಲಿ ಸುವಾರ್ತೆ ಮುಗಿಸ್ಕೊಂಡು ಮೊನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಸುವಾರ್ತೆ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹಾಸನಿಗೆ ಬಂದ್ವಿ. ಹಾಸನಿಗೆ ಬಂದಾಗ ಒಬ್ಬ ಬ್ರದರ್ ಹೇಳ್ತಾರೆ, ನಮ್ಮ ಸಭೆಯಲ್ಲಿ ಅದು ಕೊಡಬೇಕು, ಇದು ಕೊಡಬೇಕು, ಕೊಟ್ರೇ ಆಶೀರ್ವಾದ ಅಂತ ಹೇಳ್ತಾರೆ ಬ್ರದರ್. ಕೊಟ್ರೇ ಆಶೀರ್ವಾದ. ಬೇಳೆ ಕೊಡಬೇಕಂತೆ, ಅಕ್ಕಿ ಕೊಡಬೇಕಂತೆ, ಜೋಳ ಕೊಡಬೇಕಂತೆ. ಇದು ಕೊಟ್ರೇ ನಿಮಗೆ ಆಶೀರ್ವಾದ ಬರುತ್ತೆ. ಯಾಕೆಂದರೆ ವಚನ ತೋರಿಸ್ತಾರೆ ಅವರು. ದೇವರು ಹಳೆ ಒಡಂಬಡಿಕೆಯಲ್ಲಿ ಕೆಲವರು ಹೇಳಿದಾರಲ್ಲ, ಆ ವಚನ ಕೊಟ್ರೇ ನಿಮಗೆ ಆಶೀರ್ವಾದ. ಭಕ್ತಿಯಲ್ಲಿದ್ದರೆ, ಭಕ್ತಿಯಲ್ಲಿ ಮೊದಲನೇದಾಗಿ ಭಕ್ತಿ ಕಲಿಸ್ಬೇಕಲ್ಲ. ಕೊಡುವಂಥದ್ದು ಏನು ಗೊತ್ತಾ? ಕೊಡುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು. ನಿಮ್ಮ ಮನಸ್ಸಿಗೆ ಹುಟ್ಟೋದೋದ್ರೆ ನಮಗೇನೋ ಎಷ್ಟು ಕೊಟ್ಟರು ಕೂಡ ಸಾಕಾಗಲ್ಲ. ಎಷ್ಟು ಕೊಟ್ಟರು ಸಾಕಲ್ಲ. ಕೊಡು ಕೊಡು ಕೊಡು, ಕೊಡಮ್ಮ ಕೊಡಮ್ಮ ಕೊಡಪ್ಪ, ಸಾಕಂತೀವ? ಕೊಡಂದ್ರೆ ನೀವು ಕೊಡ್ತೀರಾ? ಬೇಕು ಇವಾಗ, ಕೊಡಂದ್ರೆ ಕೊಡ್ತೀರಾ? ಪ್ರಿಯರ ದೇವ್ರ ಮಕ್ಕಳು, ಒಂದು ಸರಿ ಆಲೋಚನೆ ಮಾಡಿ. ಕೊಡು ಅಂದರೂ ಕೂಡ ಏನ್ರಿ, ನಿಮ್ಮ ಹೃದಯದಲ್ಲಿ ಹುಟ್ಟಿದ್ರೇ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ್ರೇ, ಮನಸ್ಸು ಹುಟ್ಟಿದ್ರೇ ಅವಾಗ ತ್ಯಾಗ ಮಾಡೋದಕ್ಕೆ ಮುಂದೆ ಬರ್ತೀವಿ. ಒಂದು 1000 ರೂಪಾಯಿ ಕೊಡಬೇಕಂದ್ರೆ ಎಷ್ಟೋ ಹೃದಯದಲ್ಲಿ ಹೋರಾಟ ನಡೆಯುತ್ತೆ ರೀ. 1000 ರೂಪಾಯಿ ಕೊಡಬೇಕು ಅಂದರೆ, ಇಲ್ಲ 500 ರೂಪಾಯಿ ಕಾಣಿಕೆ ಕೊಡಬೇಕಂದ್ರೆ, 100 ರೂಪಾಯಿ ಕಾಣಿಕೆ ಆಗಬೇಕಂದ್ರೆ ಹೃದಯದಲ್ಲಿ ಹೋರಾಟ ಇರುತ್ತಾ? ಸುಮ್ಮನೆ ಬರುತ್ತಾ? ಕೊಡ್ಲಾ ಬೇಡ ಅಂತೇಳಿ 10 ಸಾರಿ ಹೋರಾಟ ಆಗುತ್ತೆ. ಆಮೇಲೆ ಯಾಕೆ ಬಿಡಪ್ಪ, ಕೊಟ್ಟರೆ ಕೊಡೋಣ ಅಂತೇಳಿ ಬರ್ತೀವಿ. ಅದಲ್ಲ, ನಾನು ದೇವ್ರ ಸೇವೆಗೋಸ್ಕರ ಏನಾದರೂ ಕೊಡಬೇಕು. ಅದು ಕೂಡ ಮನಸ್ಸಿನಲ್ಲಿ ಒಪ್ಪಿಲ್ಲ ಅಂದರೆ ಸ್ಟಾಪ್ ಆಗಬೇಕು. ಮನಸ್ಸಲ್ಲಿ ಒಪ್ಪಿಲ್ಲ ಅಂದರೆ ಸ್ಟಾಪ್ ಮಾಡಬೇಕು. ಅದನ್ನು ನಿಮಗೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ನಮ್ಮನ್ನು ಉಪವಾಸ ನೀಡಲ್ಲ ದೇವರು. ಉಪವಾಸದಲ್ಲಿ ಸಾಯಿಸಲ್ಲ ದೇವರು. ಖಂಡಿತವಾಗಿ ನಡೆಸ್ತಾರೆ. ಖಂಡಿತ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ಒಬ್ಬರು ಪರಿಚಯ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬರು ಪರಿಚಯ ಇಲ್ಲ ನನಗೆ. 2 ಮಕ್ಕಳು, ಒಬ್ಬನು 5 ವರ್ಷ, ಇನ್ನೊಬ್ಬನು 6 ವರ್ಷ. ಒಂದು 6 ವರ್ಷ 7 ವರ್ಷ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬಂದಾಗ ಬೆಂಗಳೂರಿಗೆ ಚಿಕ್ಕದು ಏನಪ್ಪ ಅಂದರೆ, ಒಂದು 4 ಪಾತ್ರೆಗಳು ಚೀಲದಲ್ಲಿ, 4 ಪಾತ್ರೆಗಳು, ಒಂದು ಸೈಕಲ್. ಒಂದು ಊರಲ್ಲಿ ಒಂದು ಸೈಕಲ್, ಅಂದರೆ ಬಟ್ಟೆ ವ್ಯಾಪಾರ ಮಾಡೋದಕ್ಕೆ ಒಂದು ಸೈಕಲ್ ಇತ್ತು. ಆ ಸೈಕಲನ್ನು 4 ಪಾತ್ರೆಗಳನ್ನು, ಚಿಕ್ಕದ ಒಂದು ಸ್ಟವನ್ನು, ಇದು ಎಣ್ಣೆ ಸ್ಟವ್ ಬರುತ್ತಲ್ಲ, ಸೀಮೆ ಎಣ್ಣೆ ಸ್ಟವ್ ಬರುತ್ತೆ, ಅವೆಲ್ಲ ಇಟ್ಕೊಂಡು ಬಂದಿದ್ದೀವಿ.
3 ತಿಂಗಳ 4 ತಿಂಗಳ ಕೆಲಸಕ್ಕೆ ಹೋದ್ಮೇಲೆ ಆಮೇಲೆ ಮತ್ತೆ ಯಾಕೆ ಬಂದಿರೋಂಥ ಉದ್ದೇಶ ದೇವರ ಸೇವೆಗೋಸ್ಕರ. ಯಾರೂ ಪರಿಚಯ ಇಲ್ಲ. ಚಿಕ್ಕದಾಗಿ ಕೆಲಸ ಮಾಡಿಕೊಂಡು ಸೇರಿದ್ದೀವಿ. ಸೇರಿದ ಮೇಲೆ ಸಂಪಾದನೆ ಹೆಂಗೆ ಮಾಡ್ಕೊಳ್ಬೇಕು ಏನೋ ಆಲೋಚನೆ ಇಲ್ಲ. ಸುವಾರ್ತೆ ಮಾಡಬೇಕು. ಎಲ್ಲಿಗೆ ಹೋಗಬೇಕು? ಒಂದು ಆತ್ಮನ ಕಾಪಾಡಬೇಕು. ಒಬ್ಬರು ಸಿಕ್ಕರೆ ಸಾಕು. ಅಲ್ಲೊಬ್ಬರು ಸಿಕ್ಕರು, ಇಲ್ಲೊಬ್ಬರು ಸಿಕ್ಕರು, ಇಲ್ಲೊಬ್ಬರು ಸಿಕ್ಕರು. ಆಮೇಲೆ ಒಂದು 100 ಜನ ಸಿಕ್ಕ ಮೇಲೆ ಒಂದು ಸಭೆ ಏರ್ಪಾಟ್ ಮಾಡೋದು. ಸಭೆ ಯಾಕೆ ಏರ್ಪಾಟ್ ಮಾಡಬೇಕಂದ್ರೆ ನಾನು ಮಾತ್ರ ತಿಳ್ಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ನಾನು ತಿಳಿಸ್ಬೇಕು ಅಂತೇಳಿ 4 ಜನಕ್ಕೆ ತಿಳಿಸ್ಬೇಕು, ಇನ್ನೂ 100 ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿಗೆ ಬೆಂಗಳೂರಲ್ಲಿ ಅನೇಕ ಪ್ರಾಂತಗಳಿಗೆ ಸುವಾರ್ತೆಯನ್ನು ಸಾರಿದ್ದೀವಿ. ಮೀಟಿಂಗ್ಗಳನ್ನು ಏರ್ಪಾಟ್ ಮಾಡಿ. ಅಂದರೆ ಪ್ರಾರಂಭದಲ್ಲಿ ಬರುವಾಗ ಏನೂ ಇಲ್ಲ, ಏನೂ ಇಲ್ಲದೆ ಬಂದಂಥ ನನ್ನನ್ನು ದೇವರು ನಿಲ್ಲಿಸಿ ನಡೆಸ್ತಾ ಇಲ್ವೋ? ಉಪವಾಸ ಯಾವತ್ತಾದರೂ ಉಪವಾಸದಲ್ಲಿದ್ದೀನ? ನಾನಾಗಲಿ ನನ್ನ ಮಕ್ಕಳಾಗಲಿ ಹೋಗಲಿ. ಮೀಟಿಂಗ್ಗಳು ಯಾವತ್ತಾದರೂ ನಿಂತು ಹೋಗಿದೆಯಾ? 2005ರಿಂದ ಸಭೆಗಳು, ಅಂದರೆ ವರ್ಷಕ್ಕೆ 4-5 ಸಭೆಗಳು, ವರ್ಷಕ್ಕೆ 5-6 ಸಭೆಗಳು, ಕೂಟಗಳು ಏರ್ಪಾಟ್ ಮಾಡಿದ್ದೀವಿ. ಅವು ಈ ಕೈಯಲ್ಲಿ ಏನಿಲ್ಲ, ಆದರೂ ಕೂಡ ಹೇಗೆ ಮಾಡಿದ್ದೀವಿ ಅಂದರೆ ದೇವರು ನಡೆಸ್ಕೊಟ್ಟಿದ್ದಾರೆ. ಇವಾಗಲೂ ನಡೆಸ್ತಾರಾ? ಇವಾಗಲೂ ಕೂಡ ದೇವರು ನಡೆಸ್ತಾರೆ. ಒಂದು ಕಾಲದಲ್ಲಿ ಏನೂ ಇಲ್ಲದೆ ಬಂದಾಗ ಇವತ್ತು ಒಂದು ಸಾರಿ ಬೆಂಗಳೂರಿಗೆ ಬಂದು ನೋಡಿ ಅದು ದೇವರು ಕೊಟ್ಟದ್ದ ಅಥವಾ ಮನುಷ್ಯರು ಕೊಟ್ಟದ್ದ? ದೇವರು ಮನಸ್ಸು ಮಾಡಿದ್ರೇ ಆಗುತ್ತೆ. ದೇವ್ರ ಮನಸ್ಸು ಮಾಡಿಲ್ಲ, ದೇವ್ರು ಕೊಡಲಿಲ್ಲ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಅದ್ಭುತ. ಯಾಕೆ ಗೊತ್ತಾ? ಇನ್ನೂ ಈ ಕರ್ನಾಟಕದಲ್ಲಿ ಬಹಳ ಸುವಾರ್ತೆ ನಡಿಬೇಕು. ಎಷ್ಟೋ ಕಾರ್ಯಕ್ರಮಗಳು ನಡಿಬೇಕು. ನನಗಿರೋದಕ್ಕೆ ಮನೆಯಲ್ಲಿ ಆರಾಮ್ಸೆ ಇರ್ಬೋದು. ಆದರೆ ಅದ್ಭುತವಾಗೆಲ್ಲ ನಡೀತಾ ಇದೆ ಅಂದರೆ ದೇವರ ಸುವಾರ್ತೆ ಕಾರ್ಯಕ್ರಮ ಬಹಳ ಇದೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆ ಮೊದಲನೇದಾಗಿ ತಂದೆಯಾದ ದೇವರ ಕೃಪೆ, ಎರಡನೇದಾಗಿ ನಿಮ್ಮೆಲ್ಲರ ಪ್ರಾರ್ಥನೆ. ಎಲ್ಲರ ಪ್ರಾರ್ಥನೆ ಇದೆ. ಎಲ್ಲರ ಪ್ರಾರ್ಥನೆಯಿಂದನೇ ನಡೀತಾ ಇದ್ವಿ. ಯಾರನ್ನೂ ಕೈ ಬಿಡಲ್ಲ. ಅದಕ್ಕೊಂದು ಸಮಯ ಬರುತ್ತೆ. ನನಗೇನೋ ಬೇಕು ಅಂತ ಮುಂದೆ ಹೋದರೆ ಅದು ಸಿಗಲ್ಲ. ನಮ್ಮ ಆಲೋಚನೆ ಬೇಕು ಅಂತ ಬೇಡ. ನಮ್ಮ ಆಲೋಚನೆ ದೇವರೇ ಇರಬೇಕು. ದೇವರ ಆಲೋಚನೆ ಇರಬೇಕು. ಹಾಗಿದ್ರೇ ಪ್ರಿಯರ ದೇವರು ಮಕ್ಕಳಿರ ಇದಾಗ್ತೀವಿ. ಇವಾಗ ಕ್ರೈಸ್ತ ವಿರೋಧಿ ಒಬ್ಬನಿದ್ದಾನ? ಅನೇಕರಿದ್ದಾರೆ. ಬರ್ತಾನ? ಕ್ರೈಸ್ತ ವಿರೋಧಿ ಬರ್ತಾನೆ. ಕ್ರೈಸ್ತ ವಿರೋಧಿ ಅಂದರೆ ಸೈತಾನ ಆಲ್ರೆಡಿ ಇಳಿದಿದ್ದಾನೆ. ಬಂದಿದ್ದಾನವನು ಆಕಾಶದ ಮಿಂಚಿನಂತೆ ಅವನು ಕೂಡ ಇಳಿದಿದ್ದಾನೆ. ಇಳಿದು ಎಲ್ಲಿ ಬಂದಿದ್ದಾನಂತ ನೋಡುವಾಗ ಸಭೆಯ ಮಧ್ಯದಲ್ಲೇ ಬಂದಿದ್ದಾನೆ. ಎಲ್ಲಿ ಬಂದಿದ್ದಾನೆ? ಸಭೆಯ ಮಧ್ಯದಲ್ಲೇ ಬಂದಿದ್ದಾನೆ. ಸಭೆಯ ಮಧ್ಯದಲ್ಲಿ ಬಂದು ಯಾರನ್ನು ಹಿಡಿತಾನೆ? ಮೊದಲನೇದಾಗಿ ಬಲಾಢ್ಯರನ್ನು ಹಿಡಿಯೋದಕ್ಕೆ ಪ್ರಯತ್ನ. ಬಲಾಢ್ಯರು ಬಗ್ಗದೆ ಹೋದರೆ, ಅವನ ಮಾತಿಗೆ ತಲೆ ಬಾಗಿಸೋದೋದ್ರೆ ಬಲಹೀನರನ್ನು ಹಿಡಿತಾನೆ. ಬಲಹೀನರನ್ನು ಹಿಡಿದಾಗ ಏನಾಗುತ್ತೆ? ಆವಾಗ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಸಭೆ ಹೊಡೆದೋಗುತ್ತೆ, ಚಿಂದಿ ಆಗುತ್ತೆ, ಅನೇಕ ಗೊಂದಲಗಳು ಪ್ರಾರಂಭವಾಗುತ್ತೆ. ಹೊರಗಡೆ ಒಂದು ರೀತಿಯಲ್ಲಿ, ದೇವರ ಸಭೆಯಲ್ಲಿ ಇನ್ನೊಂದು ರೀತಿಯಲ್ಲಿ ನಡೆಯುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ತುಂಬ ಎಚ್ಚೆತ್ತುಕೊಂಡು ಬುದ್ಧಿವಂತಿಕೆಯಿಂದ ಮುಂದೆ ಹೆಚ್ಚಾಗಬೇಕು. ದೇವರ ಸೇವೆ ಅಭಿವೃದ್ಧಿ ಆಗಬೇಕು. ದೇವರ ಸೇವೆ ನಿಲ್ಲಬಾರ್ದು. ದೇವರ ಕಾರ್ಯಕ್ರಮಗಳು ಏನಾಗಬಾರ್ದು ಹೇಳಿ? ನಿಲ್ಲಬಾರ್ದು. ನಾವು ಮಾತ್ರವಲ್ಲ, ಇನ್ನು ಅನೇಕರು ಕಲ್ತ್ಕೊಳ್ಬೇಕು. ಯಾರವರು ಹೇಳಿ? ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯರು ಯಾರು? ದೇವರ ಮಕ್ಕಳು. ನಮಗೇನಾಗ್ತಾರೆ? ಮನೇಲಿದ್ದವ್ರು ಮಾತ್ರ ಅಣ್ಣ ತಮ್ಮಂದಿರ? ಮನೆಯಲ್ಲಿ ಇದ್ದವರು ಮಾತ್ರ ಅಣ್ಣ ತಮ್ಮಂದಿರ? ಹೊರಗಡೆ ಇದ್ದವರು ಅವರು ಕೂಡ ನಮಗೆ ಅಣ್ಣ ತಮ್ಮಂದಿರಾಗ್ತಾರೆ. ಪ್ರತಿಯೊಬ್ಬ ಅಣ್ಣನನ್ನು, ತಂಗಿಯನ್ನು, ಮಕ್ಕಳನ್ನು ಕಾಪಾಡಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ಸಿದ್ಧರಾಗಬೇಕು. ನಮ್ಮ ಆಲೋಚನೆ ದೇವರು ಇರಬೇಕು. ನಮ್ಮ ಆಲೋಚನೆ ದೇವರ ವಾಕ್ಯ ಇರಬೇಕು. ನಮ್ಮ ಆಲೋಚನೆ ದೇವರ ಕೆಲಸ ಇರಬೇಕು. ದೇವರ ಕೆಲಸ ಬಿಟ್ಟು ನಾವು ಬೇರೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಸೈತಾನನ ಕಾರ್ಯ ನಡೀತಾ ಇದೆ ಅಂತ ಅರ್ಥ. ಅಲ್ಲಿ ಯಾರ ಕಾರ್ಯ? ಸೈತಾನನ ಕಾರ್ಯ ನಡೀತಾ ಇದೆ ಅಂತ ಅರ್ಥ. ಆದ್ದರಿಂದ ಯಾವುದು ಸೈತಾನನ ಕಾರ್ಯ?
ಯಾವುದು ದುಷ್ಟನ ಕಾರ್ಯ, ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಮುಂದೆ ಹೋಗಬೇಕು. ಕ್ರೈಸ್ತ ವಿರೋಧಿಗಳು ಅನೇಕರು ಹೋಗಿದ್ದಾರಂತ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ಸಾರಿ ಮತ್ತೊಂದು ಸಾರಿ ನೋಡಿ ಮುಗಿಸ್ತೀನಿ ಇನ್ನೊಂದು 5 ನಿಮಿಷದಲ್ಲಿ. 7ನೇ ವಚನ. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. 2ನೇ ಅಧ್ಯಾಯ 1ನೇ ಯೋಹಾನನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಮಕ್ಕಳಿರ, ಇದು ಕಡೆಯ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಲ್ಲ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಯ ಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಲಿಲ್ಲ. ಅಂದರೆ ಅನೇಕರು ಹೋಗಿದ್ದಾರೆ. ಕ್ರಿಸ್ತ ವಿರೋಧಿಗಳು ಎಷ್ಟು ಮಂದಿ ಹೋಗಿದ್ದಾರಂತೆ? ಕ್ರಿಸ್ತ ವಿರೋಧಿಗಳು ಅನೇಕರು. ಕ್ರಿಸ್ತ ವಿರೋಧಿ ಒಬ್ಬನಲ್ಲ, ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳು ಹೋಗಿದ್ದಾರೆ. ಕ್ರಿಸ್ತ ವಿರೋಧಿಗಳಂದರೆ ಯಾರು? ದೇವರನ್ನು ಒಪ್ಪದವರು. ದೇವರನ್ನು ಒಪ್ಪದವರು ಅಂದರೆ ಯಾರು? ದೇವರ ಆಜ್ಞೆಗಳನ್ನು ಪಾಲಿಸದವರು. ದೇವರ ಆಜ್ಞೆಗಳು ಯಾರು ಪಾಲಿಸ್ತಾ ಇಲ್ವೋ ಅವ್ರು ಏನಾಗ್ತಾರೆ? ದೇವರಿಗೆ ವಿರೋಧಿಗಳಾಗ್ತಾರೆ. ಇವಾಗ ಹೆಂಡತಿ ಇದ್ದಾಳೆ, ಗಂಡ ಹೆಂಡತಿ. ಗಂಡನು ಸಭೆಯಲ್ಲಿ ಎಲ್ಲರ ಮುಂದೆ ಈಕೆ ನನ್ನ ಹೆಂಡತಿ ಅಂತ ಒಪ್ಪಿಕೊಂಡು ತಾಳಿ ಕಟ್ಟಿರುವಂಥದ್ದು. ಗಂಡ ಹೆಂಡತಿ ಇಬ್ಬರ ಮಧ್ಯದಲ್ಲಿ ಪ್ರಮಾಣ ನಡೆಯುತ್ತೆ. ಪುರುಷನಿಗೆ ಏನಪ್ಪ ಈಕೆಯನ್ನು ಹೆಂಡತಿಯಾಗಿ ಮಾಡ್ಕೊಳ್ತೀಯ? ಹೌದು. ಎಷ್ಟು ಕಾಲ ಈಕೆಯನ್ನು ಪ್ರೀತಿಸ್ತೀಯ? ಪ್ರಾಣ ಇರೋ ತನಕ. ಕಷ್ಟ ನಷ್ಟ ಬಂದಾಗ ಬಿಟ್ಟೋಗ್ತೀಯಾ? ಇಲ್ಲ, ಬಿಟ್ಟೋಗಲ್ಲ, ನೋಡ್ಕೊಳ್ತೀನಿ. ಒಳ್ಳೆ ರೀತಿಯಲ್ಲ? ಹಾಂ. ನಿನ್ನ ದೇಹದಿಂದ ಪ್ರೀತಿಸ್ತೀಯಾ? ಹಾಂ, ಪ್ರೀತಿಸ್ತೇನೆ. ನಿನ್ನ ದೇಹದಿಂದ ಕಷ್ಟ ಸುಖ ಏನೇ ಬಂದರೂ ಪ್ರೀತಿಸ್ತೀನಿ. ಅದೇ ಪ್ರಕಾರ ಹೆಣ್ಣಿಗೂ ಕೂಡ ಪ್ರಮಾಣ ಮಾಡಿಸ್ತಾರಾ? ಒಬ್ರಿಗೊಬ್ಬರು ಪ್ರಮಾಣ ನಡೆಯುತ್ತೆ. ಪ್ರಮಾಣ ನಡೆದಾಗ ಪ್ರಿಯರ ದೇವ್ರ ಮಕ್ಕಳಿರ ಅವ್ರ ಮಧ್ಯದಲ್ಲಿ ವಿವಾಹ ನಡೆಯುತ್ತೆ. ಆಮೇಲೆ ಸಂಸಾರ ಸ್ಟಾರ್ಟ್ ಆಗುತ್ತೆ. ಒಂದು 6 ತಿಂಗಳಿಗೆ ಏನಾಗುತ್ತೆ ಹೇಳಿ? 3 ತಿಂಗಳ 6 ತಿಂಗಳಿಗೆ ಏನಾಗುತ್ತೆ ಅವ್ರ ಮಧ್ಯದಲ್ಲಿ? ಏನಾಗುತ್ತೆ? ಕುಟುಂಬದಲ್ಲಿ ಏನಾಗುತ್ತೆ? ಜಗಳ ಸ್ಟಾರ್ಟ್ ಆಗಿರುತ್ತಾ ಅಥವಾ ಚೆನ್ನಾಗಿದ್ದಾರಾ? ಒಬ್ರಿಗೊಬ್ರು ಗುಣಗ್ತಾ ಇರ್ತಾರೆ. ಗುಣಗುಟ್ಟುವಂಥದ್ದು. ಈ ಹುಡುಗ ಆಕೆಯ ಮೇಲೆ, ಆಕೆ ಈತನ ಮೇಲೆ, ಇವನೆಂಥ ಗಂಡನಪ್ಪ, ಇವಳೆಂಥ ನನ್ನ ಹೆಂಡತಿಯಪ್ಪ, ಎಲ್ಲ ಕಿರಿಕಿರಿ ಹೆಂಡತಿ, ಕಿರಿಕಿರಿ ಗಂಡ, ಕಿರಿಕಿರಿ ಹೆಂಡತಿ, ಕಿರಿಕಿರಿ ಗಂಡ. ಎಲ್ಲರ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ನಡೀತಾ ಇದೆಯಲ್ವಾ? ಹಾಂ. ಇವಾಗ ಹೆಂಡತಿ ಪ್ರಿಯರ ದೇವ್ರ ಗಂಡನಿಗೆ ಒಳಪಟ್ಟು ಅಲ್ಲಿ ಜೀವಿಸ್ತೀನಂತೇಳಿ ಪ್ರಮಾಣ ಮಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಗಂಡನು ದುಡಿದು ಬಂದಿರ್ತಾನೆ, ಕೆಲಸ ಮಾಡಿ ಬಂದಿರ್ತಾನೆ. ಹೆಂಡತಿ ಗಂಡನಿಗೆ ಒಳಪಡಬೇಕು, ಸೇವೆ ಮಾಡಬೇಕಲ್ವ? ಹೆಂಡತಿ ಗಂಡನಿಗೆ ಸೇವೆ ಮಾಡಬೇಕಲ್ವ? ಗಂಡನು ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿದು ಶ್ರಮೆಪಟ್ಟು ಬಂದಿದ್ದಾನೆ. ಬಂದ ಮೇಲೆ ಹೆಂಡತಿ ಏನು ಮಾಡಬೇಕು ಹೇಳಿ? ಮನೆಯಲ್ಲಿ ಗಂಡನಿಗೆ ಬೇಕಾದದ್ದು, ಆ ಯಜಮಾನನಿಗೆ ಬೇಕಾದದ್ದು, ಒಳ್ಳೆ ಊಟ ಬೇಕು, ಉಪಚಾರ ಬೇಕು, ವಸ್ತ್ರಗಳನ್ನು ಎಲ್ಲ ಒಗೆದು ನೀಟಾಗಿ ರೆಡಿ ಮಾಡಿ ಕೊಡಬೇಕು. ಯಾರ ಕೆಲಸ ಅದು? ಹೆಂಡತಿಯ ಮನೆಯಲ್ಲಿ ಹೆಂಡತಿಯ ಕೆಲಸ. ಬಟ್ಟೆ ಒಗೆಯದೆ, ಅಡುಗೆ ಮಾಡದೆ, ಕಸ ಗುಡಿಸದೆ, ಪಾತ್ರೆಗಳು ತೊಳೆಯದೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು, ಪೇಪರ್ ಓದ್ಕೊಂಡು, ಗಂಡ ಮನೆಗೆ ಬಂದ, ಎಲ್ಲ ಕಸ ಪಸ ಎಲ್ಲ ಮನೇಲಿ ಹಾಗೆ ಬಿದ್ದಿದೆ, ಟೀ ಇಲ್ಲ, ಕಾಫಿ ಇಲ್ಲ, ಊಟ ಇಲ್ಲ. ಆ ಯಜಮಾನನ ಬಂದು ಏನಂತಾರೆ ಹೇಳಿ? ಮನೆಗೆ ಯಜಮಾನನ ಬಂದು ಏನಂತಾರೆ ಹೇಳಿ ಪ್ರಿಯರೇ? ಈ ಕಸ ಹಾಗೆ ಇದೆ, ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೋಕೆ ಬರಲ್ವ? ಅವೆಲ್ಲ ನೀವೇ ನೋಡ್ಕೊಳ್ಳಿ. ಬಟ್ಟೆ ಅದು ನೀನೇ ಹೊತ್ಕೋ, ಊಟ ನೀನೇ ಮಾಡ್ಕೋ. ಮತ್ತು ನೀನೇ ಯಾಕಮ್ಮ? ಎಲ್ಲ ನಾನೇ ಮಾಡ್ಕೊಂಡು ನೀನೇ ಯಾಕೆ? ಸುವಾರ್ತೆ ನೀವೇ ಮಾಡಿರಿ ದೇವರಿಗೆ, ಪ್ರಭುಗೆ. ನಾವೇನು ಮಾಡ್ತಾಯಿದ್ವಿ? ಕೊಡು. ಮನೆಯಲ್ಲಿ ಅದಿಲ್ಲ ಇದಿಲ್ಲ, ಕೊಡು. ಗಂಡನಿಗೆ ಏನು ಕೇಳ್ತಾರೆ? ಅದಿಲ್ಲ ಇದಿಲ್ಲ, ಕೊಡು. ದೇವ್ರಿಗೆ ಏನು ಕೇಳ್ತೀವಿ? ದೇವರು ಕೂಡ ಅದನ್ನೇ ಕೇಳ್ತಾ ಇದ್ದೀವಿ. ದೇವ್ರಿಗೆ ಕೇಳುವಂಥದ್ದು ಕೂಡ ಅದನ್ನೇ.
ಈ ಭೂಮಿಯ ಮೇಲೆ ಒಬ್ಬ ಗಂಡನ ಬಳಿಯಲ್ಲಿ ಹೆಂಡತಿ ಈ ರೀತಿ ಪ್ರವರ್ತನೆ ಮಾಡಿದರೆ ಆಕೆಯನ್ನೇನಂತಾರೆ ಹೇಳಿ? ಆಕೆಯನ್ನೇನಂತಾರೆ ಪ್ರಿಯರೇ? ಗಂಡನಿಗೆ ಒಳಪಟ್ಟು ಸೇವೆ ಮಾಡಿದ್ರೆ ಒಳ್ಳೆ ಹೆಂಡತಿ ಅಂತಾರೆ. ಇಲ್ಲಾಂದರೆ ಅವ್ರ ಗಂಡನೇ ಹೆಸರು ಹೇಳ್ತಾನೆ, ಎಂಥ ಹೆಂಡತಿಯಪ್ಪ ಮಾರಾಯ, ನೀನು ಹೊರಟೋಗಮ್ಮ, ನಿನ್ನ ಮನೆಗೆ ನೀನು ಹೊರಟೋಗು. ಪ್ರಭು ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯುವವರೇ ನೀವು ನಡೀರಿ. ಎಲ್ಲಿಗೆ? ಬೆಂಕಿ ಹಾಕ್ಕೊಂಡಾಕಿ. ಪ್ರಭು ಯಾರಿಗೆ ಹೇಳ್ತಾರೆ? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ. ಹೆಂಡತಿಗೆ ಗಂಡನು ಬಿಟ್ಟು ಹೋಗು. ಆ ಗಂಡ ನಿಜವಾದ ಗಂಡ ಯಾರು? ಪ್ರಭು. ಗಂಡನಂದರೆ ಯಜಮಾನ, ಗಂಡನು ಅಂದರೆ ಒಡೆಯನು. ಸಭೆಗೆ ಒಡೆಯನು ಯಾರು? ಪ್ರಭು. ನಾವೆಲ್ಲರೂ ಕೂಡ ದೇವರಿಗೆ ಹೆಂಡತಿ, ಪ್ರಭುಗೆ ಹೆಂಡತಿ ಆದರೆ ಅಂದರೆ ಯೇಸು ಪ್ರಭುಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರಂತ ಅರ್ಥ. ಯೇಸು ಕ್ರಿಸ್ತರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದೀವಿ ಅಂದರೆ ಅವರು ಹೇಳಿದ್ದ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಪ್ರಾರ್ಥನೆಯಲ್ಲಿರಬೇಕು, ಕ್ಷಮಿಸಬೇಕು, ಸುವಾರ್ತೆ ಮಾಡಬೇಕು, ಸುವಾರ್ತೆಗೋಸ್ಕರ ಕಷ್ಟಪಡಬೇಕು, ಎಲ್ಲ ಮಾಡಬೇಕು. ಆವಾಗ ಒಳ್ಳೆಯ ಹೆಂಡತಿ ಅಂತ ಒಪ್ಕೊಳ್ಳೋದು. ಅಂದರೆ ನನ್ನ ಭಕ್ತರು ಅಂತ ದೇವರು ಒಪ್ಕೊಳ್ತಾರೆ. ಸತ್ತೋದ್ರೆ ಪರಲೋಕದಲ್ಲಿ ಅದ್ಭುತವಾದಂಥ ಸ್ಥಳ ಸಿಗುತ್ತೆ, ಪ್ರಾಣ ಹೋದರೆ. ಇಲ್ಲಾಂದರೆ ಅತಿಕ್ರಮ ಮಾಡಿದವರೇ ನನ್ನಿಂದ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಅದು ನಡೀತು. ಯಾವ ಮಾತು ಬೇಕು ನಮ್ಗೆ ಹೇಳಿ ಪ್ರಿಯರೇ? ಅತಿಕ್ರಮ ಮಾಡುವವರೇ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಅಂತ ಹೇಳಬೇಕಾ? ದೇವರ ಆಶೀರ್ವಾದ ಹೊಂದಿದವರೇ ನನ್ನ ಬಳಿಗೆ ಬನ್ನಿರಿ, ನಿಮಗೆ ಪರಲೋಕ ಕೊಡ್ತೀನಂತ ದೇವರು ಕರಿಬೇಕಾ? ಆಶೀರ್ವಾದ ಹೊಂದಿದವರೇ ನನ್ನ ಬಳಿಗೆ ಬನ್ನಿರಿ ಅಂದರೆ ಅವ್ರ ಕೆಲಸ ನಾವು ಮಾಡಿರಿ, ಅವ್ರ ಕೆಲಸ ನಾವು ಮಾಡಬೇಕು, ವಿಧೇಯರಾಗಬೇಕು, ಒಪ್ಪಬೇಕು. ಒಪ್ಪಿದ ಮೇಲೆ ಅವರ ಆಜ್ಞೆಗಳನ್ನು ಪಾಲಿಸಬೇಕು. ಪಾಲಿಸದೆ ಹೋದರೆ ಚಿಕ್ಕವರನ್ನು ಬಿಡಲ್ಲ, ದೊಡ್ಡವರನ್ನು ಬಿಡಲ್ಲ. ದೊಡ್ಡ ಬೋಧಕರು, ಚಿಕ್ಕ ಬೋಧಕರು ಯಾರಾದರೂ ಪರವಾಗಿಲ್ಲ, ದೇವರ ಲೆಕ್ಕದಲ್ಲಿ ಎಲ್ಲರೂ ಒಂದೇ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಆತ್ಮಗಳು ನೀವು ಕಾಪಾಡಿಕೊಳ್ಳಿ. ಇಲ್ಲಿ ಪ್ರತಿ ತಿಂಗಳಿಗೊಂದು ಸಾರಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ನಿಮಿತ್ತವಾಗಿ ಮತ್ತು ಕುಟುಂಬ ಸಹಿತವಾಗಿ ಬರೋದಕ್ಕೆ ಪ್ರಯತ್ನ ಮಾಡಿ. ಕೆಲವರು ಕುಟುಂಬದಲ್ಲಿ ಸಮಸ್ಯೆಗಳಿದೆ, ಆದರೂ ಇನ್ನೊಬ್ಬರನ್ನಾದರೂ ಹೊಸಬ್ರನ್ನಾದರೂ ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ. ಪ್ರಯತ್ನ ಆಗಲಿಲ್ಲ ಅಂದರೆ ದೇವ್ರಿಗೆ ಬಿಡಿ. ಓಕೆನಾ ಪ್ರಿಯರೇ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.